ನಮಸ್ಕಾರ. ಈ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿನ್ ತಾಜ್. ಮೊದಲಿಗೆ ಹೆಡ್ಲೈನ್ಸ್. ಗಡಿ ತಾಲೂಕು ಬಾಗೇಪಲ್ಲಿಯಲ್ಲಿ ಅದ್ದೂರಿಯಾಗಿ ನಡೆದ 6ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ. ಎಲ್ಲಿ ನೋಡಿದ್ರೂ ಕನ್ನಡ ಬಾವುಟಗಳ ಕಲರವ. ಕೊನೆಗೂ ಸಿಕ್ತು ಜಿಲ್ಲಾ ತಾಯಿ ಮಕ್ಕಳ ಆಸ್ಪತ್ರೆಗೆ ಮೋಕ್ಷ. ಹೈಟೆಕ್ ತಾಯಿ ಮಕ್ಕಳ ಆಸ್ಪತ್ರೆ ಸೋಮವಾರದಿಂದ ಕಾರ್ಯಾರಂಭ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ವ್ಯಕ್ತಿ, ಅಪಘಾತದಿಂದ ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ವ್ಯಕ್ತಿ ಇಚ್ಛೆಯಂತೆ 2 ಕಣ್ಣು ದಾನ ಮಾಡಿದ ಕುಟುಂಬಸ್ಥರು. ಬೇಸಿಗೆ ಆರಂಭಕ್ಕೂ ಮೊದಲೇ ಹೆಚ್ಚುತ್ತಿರುವ ತಾಪಮಾನ, ಬೆಚ್ಚಿ ಬಿದ್ದ ಜನತೆ. ದಣಿವಾರಿಸುವ ಕಲ್ಲಂಗಡಿಗೆ ಮೊರೆ ಹೋದ ಸಾರ್ವಜನಿಕರು. ಒಂದೇ ಗ್ರಾಮದಲ್ಲಿ 2 ದೇವಾಲಯಗಳ ಸರಣಿ ಕಳ್ಳತನ. ಹುಂಡಿಗಳ ಜೊತೆ ಗಂಟೆಗಳನ್ನು ಕದ್ದೊಯ್ದ ಖದೀಮ ಕಳ್ಳರು. ವಾರ್ತೆಗಳ ವಿವರ. ಬಾಗೇಪಲ್ಲಿ ಅಕ್ಷರಶಃ ಕನ್ನಡ ನುಡಿ ತೇರಿನ ಜಾತ್ರೆಗೆ ಸಾಕ್ಷಿಯಾಯಿತು. 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮೆರವಣಿಗೆಯು ಜನರ ಮನ ಸೆಳೆಯಿತು. ಸಮ್ಮೇಳನದ ಸರ್ವಾಧ್ಯಕ್ಷ ಉದಯ್ ಕುಮಾರ್ ಅವರ ಸರ್ವಾಧ್ಯಕ್ಷತೆಯಲ್ಲಿ, ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಅವರ ಅಧ್ಯಕ್ಷತೆಯಲ್ಲಿ ಬಹಳ ವಿಜೃಂಭಣೆಯಿಂದ ನಡೆಯಿತು. ಬಾಗೇಪಲ್ಲಿಯಲ್ಲಿ ಹಮ್ಮಿಕೊಂಡಿದ್ದ 6ನೇ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಉದ್ಘಾಟಿಸಿದ ಶಾಸಕ ಎಸ್.ಎನ್. ಸುಬ್ಬಾರೆಡ್ಡಿ ಮಾತನಾಡಿ, ಸಮ್ಮೇಳನದ ಸಾಹಿತಿಗಳು, ಸಾಹಿತ್ಯವು ಜನರ ನಾಡಿ ಮಿಡಿತವಾಗಬೇಕು, ಜನರ ಕಷ್ಟ ಸುಖಗಳಿಗೆ ಸ್ಪಂದಿಸುವಂತಾಗಬೇಕು. ಸಾಹಿತಿಗಳು ತಮ್ಮ ಪುಸ್ತಕಗಳಲ್ಲಿ ಬರವಣಿಗೆಯ ಮೂಲಕ ಜನರ ಆಶಾಕಿರಣ ಆಗಬೇಕು. ಸಾಹಿತ್ಯದ ಅಭಿರುಚಿಯನ್ನು ಬೆಳೆಸಬೇಕು. ಇಂದಿನ ಕಾಲಘಟ್ಟಕ್ಕೆ ಅನುಗುಣವಾಗಿ ಜನರಿಗೆ ಸ್ಪಂದಿಸಬೇಕು. ತಮ್ಮ ಅಕ್ಷರಗಳ ಮೂಲಕ ಸಮಾಜಕ್ಕೆ ಪ್ರತಿಬಿಂಬಿಸಬೇಕು. ಸಾಹಿತ್ಯ ಸಮಾಜದ ಮುಖಿಯಾಗಬೇಕೇ ಹೊರತು ಪಾಂಡಿತ್ಯಕ್ಕಾಗಿ ಆಗಬಾರದೆಂದರು. ತಾವು ಒಳ್ಳೆ ಕವಿತೆಗಳನ್ನು ಬರೀತೀರಾ, ಆದ್ರೆ ಈಗಿನ ಜನರಿಗೆ ತಕ್ಕಂಗೆ, ಈಗಿನ ಜನ ಆಸೆ ಪಡೋ ರೀತಿಯಲ್ಲಿ ಅವರ ಜೀವನಕ್ಕೆ ಹೊಟ್ಟೆಗೆ ಅನ್ನ ತುಂಬಿಸುವಂತ ನಿಟ್ಟಿನಲ್ಲಿ ತಾವು ಸಾಹಿತ್ಯವನ್ನು ಬರೀಬೇಕು ಅಂತ ವೇದಿಕೆಯಿಂದ ನಾನು ಮನವಿ ಮಾಡ್ತೀನಿ. ಮಹೇಶ್ ಜೋಶಿ ಮಾತನಾಡಿ, ಬಾಗೇಪಲ್ಲಿಯನ್ನು ಭಾಗ್ಯನಗರ ಎಂದು ಮರುನಾಮಕರಣ ಮಾಡಲು ರಾಜ್ಯ ಸಮಿತಿಯಿಂದ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದು. ಭಾರತ ರತ್ನ ಪ್ರಶಸ್ತಿ ಪಡೆದ ಸರ್ ಎಂ ವಿಶ್ವೇಶ್ವರಯ್ಯ, ಡಾಕ್ಟರ್ ಸಿಎನ್ಆರ್ ಅವರು ಜನಿಸಿದಂತಹ ಜಿಲ್ಲೆಯಾಗಿದೆ. ಕೈವಾರ ನಾರಾಯಣರವರ ಜನ್ಮ ಕ್ಷೇತ್ರದಲ್ಲಿ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಮಾಡಲು ಉತ್ಸುಕನಾಗಿದ್ದೇನೆ. ಗಡಿ ತಾಲೂಕಿನಲ್ಲಿ 560 ವರ್ಷಗಳ ಕಾಲ ಪಾಳೆಗಾರರು, ರಾಜವಂಶಸ್ಥರು ಆಳ್ವಿಕೆ ಮಾಡಿದ್ದಾರೆ. ತಾಲೂಕಿನ ಗೂಳೂರಿನಲ್ಲಿ ಗುರು ಪರಂಪರೆ ಹೊಂದಿದ ಡಾಕ್ಟರ್ ಜಚ್ನೀರವರ ಗುರುಪೀಠ ಇದೆ. ಇಂತಹ ಭವ್ಯವಾದ ಭಾಗ್ಯನಗರದ ಜನರು ಭಾಗ್ಯವಂತರಾಗಿದ್ದಾರೆ ಎಂದು ತಿಳಿಸಿದರು. ಇಡೀ ಭಾರತಕ್ಕೆ ಮಾತ್ರ, ಭಾರತ ಅಲ್ಲ ಇಡೀ ವಿಶ್ವದಲ್ಲಿ ಸಿಎನ್ಆರ್ ರಾವ್ ಅವರು ನನಗನ್ಸ ಮಟ್ಟಿಗೆ ಈಗ ಜೀವಂತವಾಗಿರ್ತಕ್ಕಂಥವರಲ್ಲಿ ಅತಿ ಹೆಚ್ಚು ಗೌರವದ ಡಾಕ್ಟರೇಟ್ಗಳನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ಸಿಎನ್ಆರ್ ರಾವ್. 86 ವಿಶ್ವವಿದ್ಯಾಲಯಗಳು ವಿಶ್ವದಲ್ಲಿ ಗೌರವದ ಡಾಕ್ಟರೇಟ್ ಅನ್ನು ಕೊಟ್ಟಿರ್ತಕ್ಕಂಥದ್ದು. ಜೊತೆಗೆ ಸಿವಿಲ್ ನ್ಯಾಯಾಲಯದಿಂದ ಮುಖ್ಯ ರಸ್ತೆಯಲ್ಲಿ ತಾಯಿ ಭುವನೇಶ್ವರಿ ಭಾವಚಿತ್ರದೊಂದಿಗೆ ಸಮ್ಮೇಳನಾಧ್ಯಕ್ಷ ಉದಯ್ ಕುಮಾರ್ ಅವರನ್ನು ನಾದಸ್ವರ ಕಲಾ ತಂಡಗಳೊಂದಿಗೆ ಶಾಲಾ ವಿದ್ಯಾರ್ಥಿಗಳ ಬ್ಯಾಂಡ್ ಸೆಟ್ಗಳ ಜೊತೆ ಭವ್ಯವಾದ ಮೆರವಣಿಗೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷ ಕೋಡಿರಂಗಪ್ಪ, ತಾಲೂಕು ಅಧ್ಯಕ್ಷ ಡಿಎನ್ ಕೃಷ್ಣಾರೆಡ್ಡಿ, ಸರ್ಕಲ್ ಇನ್ಸ್ಪೆಕ್ಟರ್ ಪ್ರಶಾಂತ್ ವರ್ಣಿ, ಪುರಸಭೆ ಮುಖ್ಯಾಧಿಕಾರಿ ರುದ್ರಮ್ಮ ಶರಣಯ್ಯ, ಕ್ಷೇತ್ರ ಶಿಕ್ಷಣಾಧಿಕಾರಿ ತನುಜಾ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಡಾಕ್ಟರ್ ಸಿಎನ್ ಸತ್ಯನಾರಾಯಣ ರೆಡ್ಡಿ, ಗೌರವಾಧ್ಯಕ್ಷ ಆರ್ ಹನುಮಂತ ರೆಡ್ಡಿ, ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ಪ್ರೊಫೆಸರ್ ವೈ ನಾರಾಯಣ, ಕನ್ನಡ ಸಾಹಿತ್ಯ ಪರಿಷತ್ ನಿಕಟಪೂರ್ವ ಅಧ್ಯಕ್ಷ ಎಜಿ ಸುಧಾಕರ್, ಉಪನ್ಯಾಸಕರು, ಶಾಲಾ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು. ಪಿಎಸ್ ರಾಜೇಶ್, ಈ ನ್ಯೂಸ್ ಟಿವಿ, ಬಾಗೇಪಲ್ಲಿ. 4-5 ವರ್ಷಗಳಿಂದ ಕಾದು ಕುಳಿತಿದ್ದ ಚಿಕ್ಕಬಳ್ಳಾಪುರ ಜಿಲ್ಲೆಯ ತಾಯಿ ಮತ್ತು ಮಕ್ಕಳಿಗೆ ಸಂತೋಷದ ದಿನ ಬಂದೇ ಬಿಟ್ಟಿದೆ. 2-3 ಬಾರಿ ಓಪನ್ ಆಗುತ್ತೆ ಎಂದುಕೊಂಡಿದ್ದ ಜಿಲ್ಲಾ ಕೇಂದ್ರದ ಜಿಲ್ಲಾ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಕೊನೆಗೂ ಲೋಕಾರ್ಪಣೆಗೊಂಡು ಸಾರ್ವಜನಿಕ ಸೇವೆಗೆ ಸಿದ್ಧವಾಗಿದೆ. ಸೋಮವಾರದಿಂದಲೇ ತಾಯಿ ಮಕ್ಕಳ ಪ್ರವೇಶಕ್ಕೆ ಅವಕಾಶ ಕಲ್ಪಿಸಲಾಗಿದೆ.
ಚಿಕ್ಕಬಳ್ಳಾಪುರ ಜಿಲ್ಲೆಯ 6 ತಾಲೂಕುಗಳಿಗೆ ಸೇವೆ ನೀಡಲು ಸಿದ್ಧಗೊಂಡಿರುವ ಜಿಲ್ಲಾ ಸರ್ಕಾರಿ ಹಳೆ ಆಸ್ಪತ್ರೆ ತಾಯಿ ಮತ್ತು ಮಕ್ಕಳ ಆರೋಗ್ಯ ರಕ್ಷಣೆಗೆ ಸಿದ್ಧವಾಗಿದೆ. 2-3 ಬಾರಿ ಓಪನ್ ಆಗುತ್ತೆ ಎಂದು ಸುದ್ದಿಯಾಗಿದ್ದ ಆಸ್ಪತ್ರೆಯನ್ನ ಕೋವಿಡ್ ಬಂದ ಕಾರಣ ಕೋವಿಡ್ ಆಸ್ಪತ್ರೆ ಮಾಡಿದ್ರು. ನಂತರ ನರ್ಸಿಂಗ್ ಕಾಲೇಜ್ಗೆ ಕೊಟ್ಟಿದ್ರು. ಬಿಜೆಪಿ ಸರ್ಕಾರ ಹೋಗಿ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹೊಸದಾಗಿ ಬಂದ ಉಸ್ತುವಾರಿ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಾಯಿ ಮಕ್ಕಳ ಆಸ್ಪತ್ರೆಗೆ ಮುನ್ನುಡಿ ಬರೆದರು. ಆದಷ್ಟು ಬೇಗ ಆಸ್ಪತ್ರೆ ಸಾರ್ವಜನಿಕರ ಸೇವೆಗೆ ಸಿಗುವಂತಾಗಲಿ ಎಂದು ಭರವಸೆ ನೀಡಿದ್ದರು. ಅದರಂತೆ ನಿನ್ನೆ ಉದ್ಘಾಟನೆಗೆ ಉಸ್ತುವಾರಿ ಸಚಿವರು ಶಾಸಕರನ್ನ ದಿನಾಂಕ ನಿಗದಿಗೊಳಿಸಲಾಗಿತ್ತು. ಆದರೆ ಸೆಷನ್ ಇದ್ದ ಕಾರಣ ಅವರು ಉದ್ಘಾಟನೆಗೆ ಬರಲಿಲ್ಲ. ಆದರೆ ನೀವೇ ಉದ್ಘಾಟನೆ ಮಾಡಿ ಎಂದು ಡಿಎಚ್ಒ ಮತ್ತು ನಿರ್ದೇಶಕ ಡಾಕ್ಟರ್ ಮಂಜುನಾಥ್ರಿಗೆ ಹೇಳಿದ್ರು. ಅದರಂತೆ ಲೋಕಾರ್ಪಣೆಗೊಂಡಿದೆ. ಈಗ ಸಾರ್ವಜನಿಕರ ಸೇವೆಗೆ ಸಿದ್ಧ ಆಗಿರುವ ತಾಯಿ ಮಕ್ಕಳ ಆಸ್ಪತ್ರೆ ಸೋಮವಾರದಿಂದಲೇ ಸೇವೆಗೆ ಸಿದ್ಧವಾಗಿದ್ದು, ತಾಯಿ ಮತ್ತು ಮಕ್ಕಳನ್ನ ಅಡ್ಮಿಷನ್ ಮಾಡಿಸಿಕೊಳ್ಳುವುದಕ್ಕೆ ರೆಡಿಯಾಗಿದೆ. ಇನ್ನು ಹೊಸದಾಗಿ ಉದ್ಘಾಟನೆಗೊಂಡಿರುವ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಹೈ ಡಿಪೆಂಡೆನ್ಸಿ ಯೂನಿಟ್, ಪೀಡಿಯಾಟ್ರಿಕ್ ಐಸಿಯು, ಎಸ್ಎನ್ಸಿಯು ಜೊತೆಗೆ 75 ಬೆಡ್ ಒಬಿಜಿಗೆ, 65 ಬೆಡ್ ಪೀಡಿಯಾಟ್ರಿಕ್ಗೆ ಮೀಸಲಿಡಲಾಗಿದೆ. ಎಎನ್ಸಿ, ಹೈ ರಿಸ್ಕ್, ನಾರ್ಮಲ್, ಸಿಸೇರಿಯನ್ ಡೆಲಿವರಿ, ಎಮರ್ಜೆನ್ಸಿ ಸೇವೆ, ಬಾಣಂತಿಯರ ಸೇವೆ, ಸ್ತ್ರೀರೋಗ ಸೇವೆ, ಫ್ಯಾಮಿಲಿ ಪ್ಲಾನಿಂಗ್ ಸರ್ವಿಸ್, ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್, ಪೀಡಿಯಾಟ್ರಿಕ್ ಐಸಿಯು, ಲ್ಯಾಬೊರೇಟರಿ ಸೌಲಭ್ಯ, ಎಕ್ಸ್ರೇ ಸೇವೆ, ನಗು ಮಗು ಆಂಬ್ಯುಲೆನ್ಸ್ ಸರ್ವಿಸ್, 6 KLL MO ಆಕ್ಸಿಜನ್ ಸೌಲಭ್ಯ, 1000 ಲೀಟರ್ ಆಕ್ಸಿಜನ್ ಜನರೇಟರ್, 200 KV ಡೀಸೆಲ್ ಜನರೇಟರ್, DNBGP ಕೋರ್ಸಸ್ ಸೌಲಭ್ಯವನ್ನ ಹೊಂದಿದ್ದು ನ್ಯಾಷನಲ್ ಸ್ಟ್ಯಾಂಡರ್ಡ್ ಸರ್ಟಿಫಿಕೇಟ್ ಹೊಂದಿರುವ ಈ ಆಸ್ಪತ್ರೆಯಲ್ಲಿ ಯಾರು ಬೇಕಾದರೂ ಬಂದು ಅಡ್ಮಿಟ್ ಆಗಬಹುದು. ಇಲ್ಲಿ ಪ್ರವೇಶ ಪಡೆಯಲು ಯಾವುದೇ ನಿರ್ಬಂಧಗಳಿಲ್ಲ. ನುರಿತ ಮಕ್ಕಳ ವೈದ್ಯರು ಚಿಕಿತ್ಸೆ ನೀಡಲು ಸನ್ನದ್ಧರಾಗಿದ್ದಾರೆ ಎಂದು ಡಿಸ್ಟ್ರಿಕ್ಟ್ ಸರ್ಜನ್ ಡಾಕ್ಟರ್ ಮಂಜುಳಾದೇವಿ ತಿಳಿಸಿದ್ದಾರೆ. ಈ ಆಸ್ಪತ್ರೆಯಲ್ಲಿ 75 ಹೆರಿಗೆ ಮತ್ತು ಸ್ತ್ರೀಯರಿಗೆ ಮೀಸಲಿಟ್ಟಿದ್ದು 60 ಹಾಸಿಗೆಗಳನ್ನು ಮಕ್ಕಳಿಗೆ ಮೀಸಲಿಡಲಾಗಿದೆ. ಇಲ್ಲಿ ಸುಸಜ್ಜಿತ ಹೆರಿಗೆ ಕೊಠಡಿ ಇದ್ದು ಶಸ್ತ್ರಚಿಕಿತ್ಸಾ ಕೊಠಡಿನೂ ಇದೆ. ಇಲ್ಲಿ ಈಗ ಹೊಸದಾಗಿ 5 ಬೆಡ್ಡಿನ HDU ಅಂದರೆ ಹೈ ಡಿಪೆಂಡೆನ್ಸಿ ಯೂನಿಟ್, ಸೀರಿಯಸ್ ಇರೋ ಪೇಷಂಟ್ನ ಇಲ್ಲೇ ICUನಲ್ಲಿಟ್ಟು ಟ್ರೀಟ್ ಮಾಡಬಹುದು. ಹಾಗೆ ಮಕ್ಕಳಿಗೆ 0 to 1 year ಮತ್ತು 18 ವರ್ಷದ ಮಕ್ಕಳಿಗೆ ಪೀಡಿಯಾಟ್ರಿಕ್ ICUನೂ ಇದೆ ಮತ್ತು NICUನೂ ಇದೆ. ಇಲ್ಲಿ ಹೆಚ್ಚಿನ ಚಿಕಿತ್ಸೆ ಮತ್ತು ತಜ್ಞ ವೈದ್ಯರಿದ್ದು ಇಲ್ಲಿ ಎಲ್ಲ ಚಿಕಿತ್ಸೆಗಳನ್ನು ಉಚಿತವಾಗಿ ನೀಡಲಾಗುತ್ತದೆ. ಸೊ ಆದ್ದರಿಂದ ಸಾರ್ವಜನಿಕರಲ್ಲಿ ನಾನು ಮನವಿ ಮಾಡೋದೇನು ಅಂದರೆ, ಸಾರ್ವಜನಿಕರು ಈ ಸೌಲಭ್ಯವನ್ನು ನಿರ್ಭೀತಿಯಿಂದ ನಮ್ಮ ಆಸ್ಪತ್ರೆಗೆ ಬಂದು ಪಡೆದುಕೊಳ್ಳಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ವ್ಯಕ್ತಿ. ರಸ್ತೆ ಅಪಘಾತದಲ್ಲಿ ಸಾವು ಬದುಕಿನ ನಡುವೆ ಹೋರಾಡುತ್ತಿದ್ದ ವ್ಯಕ್ತಿ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ದು, ಸಾವಿನಲ್ಲೂ ತನ್ನ 2 ಕಣ್ಣುಗಳನ್ನು ದಾನ ಮಾಡುವ ಸಾರ್ಥಕತೆ ಮೆರೆದಿದ್ದಾರೆ. ಶ್ರೀನಿವಾಸಪುರ ತಾಲೂಕಿನ ಕಪ್ಪಲ್ಲಿ ಗ್ರಾಮದ ಬಳಿ ಕಾರು ಹಾಗೂ ದ್ವಿಚಕ್ರ ವಾಹನದ ನಡುವೆ ನಡೆದ ಅಪಘಾತದಲ್ಲಿ ತೀವ್ರವಾಗಿ ಗಾಯಗೊಂಡಿದ್ದ ಎಚ್ಚನಹಳ್ಳಿ ಗ್ರಾಮದ ದೇವರಾಜ 50 ವರ್ಷ ಕೋಲಾರದ RL ಜಾಲಪ್ಪ ಆಸ್ಪತ್ರೆಯಲ್ಲಿ ದಾಖಲುಪಡಿಸಲಾಗಿತ್ತು. ಚಿಕಿತ್ಸೆ ಫಲಕಾರಿಯಾಗದೆ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದು, ದೇವರಾಜ್ ಇಚ್ಛೆಯಂತೆ ಕುಟುಂಬಸ್ಥರು 2 ಕಣ್ಣುಗಳನ್ನು ದಾನ ಮಾಡಿದ್ದು ಸಾವಿನಲ್ಲೂ ಸಾರ್ಥಕತೆ ತೋರಿದ್ದಾರೆ. ಇನ್ನು ಮೃತ ದೇವರಾಜ್ ಗೌನಿಪಲ್ಲಿ ಸಮಾಜ ಕಲ್ಯಾಣ ಇಲಾಖೆಯ ವಿದ್ಯಾರ್ಥಿ ನಿಲಯದ ಸಿಬ್ಬಂದಿಯಾಗಿ ಕೆಲಸ ನಿರ್ವಹಿಸುತ್ತಿದ್ದ ವ್ಯಕ್ತಿ. ಘಟನೆ ಸಂಬಂಧ ಗೌನಿಪಲ್ಲಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಸತೀಶ್, ಈ ನ್ಯೂಸ್ ಟಿವಿ, ಕೋಲಾರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಉತ್ತಮ ಪರಿಸರದಲ್ಲಿ, ಪ್ರಶಾಂತವಾದ ಸ್ಥಳದಲ್ಲಿ ಸುಸಜ್ಜಿತ ವಾಸೋಪಯೋಗಿ ಬಡಾವಣೆ ನಿರ್ಮಾಣವಾಗಿದೆ. ಚಿಕ್ಕಬಳ್ಳಾಪುರ ನಗರಸಭೆ ವ್ಯಾಪ್ತಿಗೆ ಸೇರಿದ ವಾರ್ಡ್ ನಂಬರ್ 14ರ ಕಂದವಾರ ಬಳಿ ಪ್ರತಿಷ್ಠಿತ ಮಾರ್ಕ್ ವೆಸ್ಟಾ ಸಂಸ್ಥೆ ನಿರ್ಮಿಸಿದ್ದು, ನಗರ ಯೋಜನೆ ಪ್ರಾಧಿಕಾರದಿಂದ ಅನುಮೋದಿಸಲ್ಪಟ್ಟಿರುವ 2ನೇ ಹಂತದ ನಿವೇಶನಗಳು ಮಾರಾಟಕ್ಕೆ ಲಭ್ಯವಿದೆ.
ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಇಂದೇ ಖರೀದಿಸಿ. ಈಗ ಒಂದು 4 ವರ್ಷದ ಕೆಳಗೆ ನನ್ನ ಗ್ಯಾಸ್ ಟ್ರಬಲ್ ಶುರು ಆಗಿತ್ತು. ಹೊಟ್ಟೆ ನೋವು, ಎದೆ ನೋವು, ಮಸಲ್ಸ್ ನೋವು ತಿಳ್ಕೊಳಕ್ 10 ಪರೀಕ್ಷೆಗಳು. ಒಂದಿನ ಟಿವಿ ನೋಡ್ತಾ ಇದ್ದೆ. ಹೊಟ್ಟೆಗೆ ಬರ್ತಕ್ಕಂಥ 180 ಸಮಸ್ಯೆಗಳಿಗೂ ರಾಮಬಾಣವಾಗಿ ಅಮೃತ ಬಿಂದು ಇದೆ. ನಾನು ಅಮೃತ ಬಿಂದು ತಗೊಳಕ್ ಶುರು ಮಾಡಿದಾಗಿಂದ ಆರಾಮಾಗಿದ್ದೀನಿ. ನಮ್ಮ ಐತಿಹಾಸಿಕ ನಂದಿಗಿರಿಧಾಮದ ನಾಡು, ಭಾರತ ರತ್ನ ಸರ್ ಎಂ ವಿಶ್ವೇಶ್ವರಯ್ಯನವರ ತವರೂರು ಇನ್ನಷ್ಟು ಸುಂದರವಾಗಲಿದೆ. ಹೇಗೆ ಅಂತೀರಾ? ಶ್ರೀ ನಂದಿನಿ ಸಿಲ್ಕ್ಸ್ ಅಂಡ್ ಸ್ಯಾರೀಸ್ ರವರ 3ನೇ ಶೋರೂಮ್ ಇದೀಗ ನಮ್ಮ ಚಿಕ್ಕಬಳ್ಳಾಪುರದ ಗಂಗಮ್ಮಗುಡಿ ರಸ್ತೆಯಲ್ಲಿ ಆರಂಭವಾಗಲಿದೆ. ಹಿಂದೆಂದೂ ಕಾಣದ ಲೇಟೆಸ್ಟ್ ಟ್ರೆಂಡ್ಸ್, ಹಲವಾರು ಡಿಸೈನ್ಸ್ ಮತ್ತು ಅದ್ಭುತ ಸಿಲ್ಕ್ ಸ್ಯಾರಿಗಳ ಕಲೆಕ್ಷನ್ ವಿಶಾಲವಾದ 3 ಮಹಡಿಗಳಲ್ಲಿ. ಇದು ಟ್ರೆಡಿಷನ್ ಮತ್ತು ಸ್ಟೈಲ್ನ ಪರ್ಫೆಕ್ಟ್ ಸಂಧಾನ. ಶ್ರೀ ನಂದಿನಿ ಸಿಲ್ಕ್ಸ್, ಗಂಗಮ್ಮಗುಡಿ ರೋಡ್, ಚಿಕ್ಕಬಳ್ಳಾಪುರ. ನಾನು ಇರ್ತೀನಿ, ನೀವು ಬನ್ನಿ, ನಿಮ್ಮವ್ರನ್ನೆಲ್ಲ ಕರ್ಕೊಂಡ್ ಬನ್ನಿ. ಬರ್ತೀರಾ ತಾನೆ? ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಚಿಂತಾಮಣಿ ನಗರದಲ್ಲಿ ಬೇಸಿಗೆ ಕಾಲ ಆರಂಭ ಆಗುವ ಮೊದಲೇ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು, ಬಿಸಿಲಿನ ಬೇಗೆಯಿಂದ ಪಾರಾಗಲು ಜನತೆ ಕಲ್ಲಂಗಡಿ ಹಣ್ಣುಗಳ ಮೊರೆ ಹೋಗುತ್ತಿದ್ದಾರೆ. ಸಾಮಾನ್ಯವಾಗಿ ಬೇಸಿಗೆ ಕಾಲ ಆರಂಭಕ್ಕೂ ಮುನ್ನವೇ ಚಿಂತಾಮಣಿ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು, ಜನತೆ ಬಿಸಿಲಿನ ಬೇಗೆಯಿಂದ ದಣಿವಾರಿಸಿಕೊಳ್ಳಲು ಕಲ್ಲಂಗಡಿ ಮತ್ತಿತರ ತಂಪು ಪಾನೀಯಗಳ ಮೊರೆ ಹೋಗುತ್ತಿದ್ದು, ಬದಲಾಗುವ ಹವಾಮಾನಕ್ಕೆ ತಕ್ಕಂತೆ ಆಯಾ ಕಾಲಕ್ಕೆ ಮನುಜರು ಹೊಂದಿಕೊಳ್ಳಲು ಅನುಕೂಲ ಆಗುವಂಥ ಹಣ್ಣು ತರಕಾರಿಗಳು ಪ್ರಕೃತಿ ದತ್ತವಾಗಿ ನಮಗೆ ಸಿಗುತ್ತಿವೆ. ಇದಕ್ಕೆ ನಿದರ್ಶನ ಬೇಸಿಗೆಯ ಧಗೆಗೆ ದಣಿವಾರಿಸಿಕೊಳ್ಳಲು ತಂಪಾದ ಕಲ್ಲಂಗಡಿ ಹಣ್ಣುಗಳು ನಗರದ ಜನನಿಬಿಡ ಸ್ಥಳಗಳು ಹಾಗೂ ರಸ್ತೆಯ ಬದಿಗಳಲ್ಲಿ ಈಗ ಎಲ್ಲೆಡೆ ಕಾಣಸಿಗುತ್ತಿದ್ದು, ಭರದಿಂದ ಮಾರಾಟ ಆಗುತ್ತಿದೆ. ಸಾಮಾನ್ಯವಾಗಿ ಬೇಸಿಗೆ ಆರಂಭಕ್ಕೂ ಮುನ್ನ ಅಂದರೆ ಜನವರಿ ಫೆಬ್ರವರಿಯ ತಿಂಗಳಲ್ಲಿ ಕಲ್ಲಂಗಡಿ ಹಣ್ಣುಗಳು ಮಾರುಕಟ್ಟೆಗೆ ಬರುತ್ತವೆ. ಕಲ್ಲಂಗಡಿ ಹಣ್ಣು ತಂಪಾದ ಹಣ್ಣಾಗಿರೋದ್ರಿಂದ ಉರಿಯುವ ಬಿಸಿಲಿನಲ್ಲಿ ತಿಂದರೆ ಮನಸ್ಸು ಶಾಂತಿಯುತ ಆಗಿರೋದ್ರಿಂದ ಎಲ್ಲಿ ನೋಡಿದ್ರೂ ಕಲ್ಲಂಗಡಿ ಅಂಗಡಿಗಳ ಮುಂದೆ ಜನಸಂದಣಿಯೇ ಇರುತ್ತದೆ. ಇನ್ನು ಬೇಸಿಗೆ ಕಾಲಕ್ಕೆಂದೇ ಜನರಿಗೆ ಮೊದಲಿನಿಂದಲೂ ಹತ್ತಿರವಾದ ನೈಸರ್ಗಿಕ ಮತ್ತು ಉತ್ತಮ ಆರೋಗ್ಯವನ್ನು ನೀಡುವುದು ಕಲ್ಲಂಗಡಿ ಹಣ್ಣು ಎನ್ನುತ್ತಾರೆ ಕಲ್ಲಂಗಡಿ ಪ್ರಿಯರು. ಜನವರಿಯಲ್ಲಿ ಮಾರುಕಟ್ಟೆಗೆ ಬರುವ ಕಲ್ಲಂಗಡಿ ಹಣ್ಣುಗಳು 3-4 ತಿಂಗಳು ಮಾತ್ರ ಸಾರ್ವಜನಿಕರಿಗೆ ಲಭ್ಯವಾಗಲಿದ್ದು, ಕಳೆದ ಬಾರಿಗಿಂತ ಈ ವರ್ಷ ಕಲ್ಲಂಗಡಿ ಹಣ್ಣಿನ ದರ ಹೆಚ್ಚಾಗಿದ್ದು, 1 ಕೆಜಿಗೆ 30 ರೂಪಾಯಿನಂತೆ ಹಾಗೂ 1 ಪೀಸ್ 20 ರೂನಂತೆ ಮಾರಾಟ ಆಗ್ತಿದೆ. ಒಟ್ಟಾರೆ ಬೇಸಿಗೆಯ ಬಿಸಿಲಿನ ಧಗೆಗೆ ನೈಸರ್ಗಿಕವಾಗಿ ಹಣ್ಣುಗಳನ್ನು ಸವಿಯುವ ಮತ್ತು ಬೆಳೆಯುವ ನಮ್ಮ ದೇಶ ಬಲು ಅದ್ಭುತವೆನಿಸಿದ್ದು, ಆಯಾ ಕಾಲಕ್ಕೆ ತಕ್ಕಂತೆ ಆಯಾ ಕಾಲಕ್ಕೆ ಅನುಗುಣವಾಗಿ ನಮ್ಮ ದೇಶದಲ್ಲೇ ಕಲ್ಲಂಗಡಿಯಂತಹ ತಂಪಾದ ಪಾನೀಯಗಳು ಸಿಗಬೇಕಾದ್ರೆ ವಿದೇಶದ ಕೂಲ್ ಡ್ರಿಂಕ್ಸ್ ಯಾಕೆ ಬೇಕು ಎನ್ನುವುದು ಹಲವರ ಪ್ರಶ್ನೆಯಾಗಿದೆ. ಬಿದೇವಪ್ಪ, ಈ ನ್ಯೂಸ್ ಟಿವಿ, ಚಿಂತಾಮಣಿ. ಕಷ್ಟಪಟ್ಟು ಬೆವರು ಸುರಿಸಿ ಕೆಲಸ ಮಾಡದ ಸೋಂಬೇರಿಗಳು ಮೋಜು ಮಜಾ ಮಾಡಲು ಕಳ್ಳ ದಾರಿಗಳನ್ನ ಹುಡುಕಿ ಹೊಂಚು ಹಾಕಿ ಕಾಯುತ್ತಿರುತ್ತಾರೆ. ಅಂತಹವರು ಜನ, ಜಾನುವಾರು, ದೇವಾಲಯಗಳನ್ನು ಬಿಡದೆ ಕೊಳ್ಳೆ ಹೊಡೆಯುವುದರಲ್ಲಿ ನಿಸ್ಸೀಮರಾಗಿರ್ತಾರೆ. ನಿನ್ನೆ ರಾತ್ರಿ ಒಂದೇ ಊರಿನಲ್ಲಿ 2 ದೇವಾಲಯಗಳ ಬೀಗ ಮುರಿದು ನಗದು ಹುಂಡಿ ಜೊತೆಗೆ ಗಂಟೆಗಳನ್ನು ಬಿಡದೆ ಕದ್ದು ಪರಾರಿಯಾಗಿದ್ದಾರೆ. ಚಿಕ್ಕಬಳ್ಳಾಪುರ ತಾಲೂಕು ಮೈಲಪ್ಪನಹಳ್ಳಿ ಗ್ರಾಮದ ಮುನೇಶ್ವರ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯಗಳಲ್ಲಿ ನಿನ್ನೆ ರಾತ್ರಿ ಸರಣಿ ಕಳ್ಳತನ ನಡೆದಿದೆ. ದೇವಾಲಯದ ಬೀಗ ಮುರಿದು ಒಳನುಗ್ಗಿದ ಖತರ್ನಾಕ್ ಕಳ್ಳರು ಹುಂಡಿಯಲ್ಲಿ 25,000 ನಗದು, 10 ಗಂಟೆಗಳನ್ನ ಕದ್ದು ಹೊತ್ತೊಯ್ದಿದ್ದಾರೆ. ಅಲ್ಲಿ ಬಾಗಿಲು ಹೊಡೆದ್ಬಿಟ್ಟು ಹೋಗಿ ದೀಪ ಸಾಮಾನೆಲ್ಲ ತೆಗೆದ್ಬಿಟ್ಟವ್ರೆ, ಕಂಚಿ ಸಾಮಾನೆಲ್ಲ ತೆಗೆದವ್ರೆ, ಬೀರು ಹೊಡೆದವ್ರೆ, ಉಂಡಿ ಹೊಡೆದವ್ರೆ, ಇರೋದೆಲ್ಲ ಬಸ್ಕೊಂಡು 2-3 ಗಂಟೆ ಇದು ಮುಚ್ಕೊಂಡು ಹೊಡೆದವ್ರೆ.
ಘಟನಾ ಸ್ಥಳಕ್ಕೆ ಚಿಕ್ಕಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿ ಪ್ರಕರಣ ದಾಖಲಿಸಿಕೊಂಡು ಆಸಾಮಿಗಳ ಪತ್ತೆಗೆ ಬಲೆ ಬೀಸಿದ್ದಾರೆ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ರಾಜ್ಯದ ಕಂದಾಯ ಇಲಾಖೆಯು ಲ್ಯಾಂಡ್ ಬಿಟ್ ಎನ್ನುವ ನೂತನ ಯೋಜನೆಯನ್ನು ಜಾರಿ ಮಾಡಿದ್ದು, ಸರ್ಕಾರಿ ಜಮೀನಿನ ಒತ್ತುವರಿ ತೆರವು ಮಾಡಿ ಅದರ ಭಾವಚಿತ್ರ ಮತ್ತು ಇನ್ನಿತರೆ ವಿವರಗಳನ್ನು ಲ್ಯಾಂಡ್ ಬಿಟ್ ಆಪ್ನಲ್ಲೇ ಅಪ್ಲೋಡ್ ಮಾಡಲಾಗುತ್ತದೆ ಎಂದು ಶಿಡ್ಲಘಟ್ಟದ ತಹಸೀಲ್ದಾರ್ ಬಿಎನ್ ಸ್ವಾಮಿ ತಿಳಿಸಿದರು. ಕಂದಾಯ ಇಲಾಖೆಯಿಂದ ನೂತನವಾಗಿ ಬಿಡುಗಡೆ ಮಾಡಿದ ಲ್ಯಾಂಡ್ ಬಿಟ್ ಆಪ್ ಕಾರ್ಯವೈಖರಿ, ಅವುಗಳಲ್ಲಿ ಸಂಬಂಧಿಸಿದ ದಾಖಲೆಗಳನ್ನು ಅಪ್ಲೋಡ್ ಮಾಡುವ ಬಗ್ಗೆ ಶಿಡ್ಲಘಟ್ಟದಲ್ಲಿ ಗ್ರಾಮ ಆಡಳಿತಾಧಿಕಾರಿಗಳಿಗೆ ತರಬೇತಿಯನ್ನ ಹಮ್ಮಿಕೊಳ್ಳಲಾಗಿತ್ತು. ಶಿಡ್ಲಘಟ್ಟ ತಾಲೂಕಿನ ವರದನಾಯಕನಹಳ್ಳಿ ಗ್ರಾಮದ ಹೊರವಲಯದಲ್ಲಿ ಪ್ರಾಯೋಗಿಕವಾಗಿ ಲ್ಯಾಂಡ್ ಬಿಟ್ ಆಪ್ ಮೂಲಕ ಜಮೀನೊಂದರ ಸರ್ವೆ ಮಾಡಿ ಒತ್ತುವರಿಯನ್ನ ಗುರುತಿಸುವ ಮೂಲಕ ಲ್ಯಾಂಡ್ ಬಿಟ್ ಆಪ್ನ ಕಾರ್ಯವೈಖರಿ ಬಗ್ಗೆ ಗ್ರಾಮ ಆಡಳಿತಾಧಿಕಾರಿಗಳಿಗೆ ತರಬೇತಿ ನೀಡಲಾಯಿತು. ಈ ವೇಳೆ ಮಾತನಾಡಿದ ತಹಸೀಲ್ದಾರ್ ಬಿಎನ್ ಸ್ವಾಮಿ, ಲ್ಯಾಂಡ್ ಬಿಟ್ ಆಪ್ನಲ್ಲಿ ಆಯಾ ಕಂದಾಯ ವೃತ್ತದ ಜಮೀನುಗಳ ನಕ್ಷೆಯನ್ನ ಅಪ್ಲೋಡ್ ಮಾಡಿದ್ದು, ಸಂಬಂಧಿಸಿದ ಕಂದಾಯ ವೃತ್ತ ಗ್ರಾಮಾಡಳಿತಾಧಿಕಾರಿಗಳು ಸದರಿ ಜಮೀನಿನಲ್ಲಿ ನಿಂತು ಜಮೀನಿನ ಬದುಗಳಲ್ಲಿ ಓಡಾಡಿ ಚೆಕ್ ಬಂದಿಯನ್ನ ಗುರುತಿಸಬಹುದು. ಆಗ ಒತ್ತುವರಿ ಆಗಿದ್ದಲ್ಲಿ ಅಲ್ಲಿ ತಿಳಿದು ಬರುತ್ತದೆ. ಸದರಿ ಒತ್ತುವರಿದಾರರಿಗೆ ಆ ಮಾಹಿತಿ ಕೊಟ್ಟು ಒತ್ತುವರಿ ತೆರವಿಗೆ ಒಂದಷ್ಟು ಕಾಲಾವಕಾಶ ಕೊಟ್ಟು ಒತ್ತುವರಿ ತೆರವಾದ ಮೇಲೆ ಫೋಟೋ ತೆಗೆದು ಅಪ್ಲೋಡ್ ಮಾಡಬೇಕಾಗುತ್ತದೆ ಎಂದರು. ಹಾಗೆಯೇ ಎಲ್ಲ ಪಾಣಿಗಳನ್ನು ಆಧಾರ್ ಬೇಸ್ಡ್ ಲಿಂಕಿಂಗ್ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಮತ್ತು ಮಂಜೂರಾತಿಗೆ ಸಂಬಂಧಪಟ್ಟಂತೆ ದರಖಾಸ್ತು ಸಂಬಂಧಪಟ್ಟಂತೆ ಕೂಡ VA ಲಾಗಿನ್ಸ್ಗೆ ಆ್ಯಪ್ಗಳನ್ನ ಅಭಿವೃದ್ಧಿಪಡಿಸಿ ಈಗ ತರಬೇತಿ ಫೀಲ್ಡಲ್ಲೇ ಒಂದು ಬಾರಿ ತರಬೇತಿ ಕೊಟ್ಟು ಯಾವ ರೀತಿ ಅದನ್ನು ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ನಾವು ಲ್ಯಾಂಡ್ ಬೀಟಿಗೆ ಸಂಬಂಧಪಟ್ಟಂತೆ ಬಂದಿದ್ದೀವಿ. ಲ್ಯಾಂಡ್ ಬೀಟ್ ಅಂತಂದರೆ ಏನು ಸರ್ಕಾರಿ ನಂಬರ್ಸ್ ಇವೆ ಅವೆಲ್ಲವೂ ಕೂಡ ಆ್ಯಪಲ್ಲಿ ಕಾಣುತ್ತೆ. ಭೂಮಿ ವಿಭಾಗದ ಜಿಲ್ಲಾ ತಾಂತ್ರಿಕ ಸಂಯೋಜಕ ಮಧು ಅವರು ಲ್ಯಾಂಡ್ ಬಿಟ್ ಆಪ್ ಕಾರ್ಯವೈಖರಿ ಬಗ್ಗೆ ತರಬೇತಿ ನೀಡಿದ್ರು. ವರದನಾಯಕನಹಳ್ಳಿಯ ಸರ್ಕಾರಿ ಗುಂಡುತೋಪಿನ ಸರ್ವೆಯನ್ನು ಲ್ಯಾಂಡ್ ಬಿಟ್ ಆಪ್ ಮೂಲಕವೇ ಮಾಡಲಾಯಿತು. ಶಿಡ್ಲಘಟ್ಟ ತಾಲೂಕಿನ 28 ಕಂದಾಯ ವೃತ್ತಗಳ ಗ್ರಾಮ ಆಡಳಿತಾಧಿಕಾರಿಗಳು, ಕಂದಾಯ ಅಧಿಕಾರಿಗಳು ಭಾಗವಹಿಸಿದ್ರು. ವೀರಾಪುರ ಮಂಜುನಾಥ್, ಈ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಪಶು ವೈದ್ಯಕೀಯ ಇಲಾಖೆಗೆ ಸಂಬಂಧಿಸಿದ ಎಲ್ಲಾ ಸಮಸ್ಯೆಗಳನ್ನು ಹಂತ ಹಂತವಾಗಿ ಸಚಿವರ ಜೊತೆ ಮಾತುಕತೆ ನಡೆಸಿ ಸಮಸ್ಯೆಗಳನ್ನು ಬಗೆಹರಿಸಲಾಗುವುದೆಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಹೇಳಿದರು. ಗೌರಿಬಿದನೂರು ನಗರದ ಪಶು ವೈದ್ಯಕೀಯ ಇಲಾಖೆಯ ಸಹಾಯಕ ನಿರ್ದೇಶಕರ ಕಚೇರಿಯ ಆವರಣದಲ್ಲಿ ರೈತರ ಸಭಾಂಗಣ ಹಾಗೂ ಉಗ್ರಾಣ ಉದ್ಘಾಟನೆ ಮಾಡಿ ಶಾಸಕ ಕೆಎಚ್ ಪುಟ್ಟಸ್ವಾಮಿ ಗೌಡ ಮಾತನಾಡಿ, ಪ್ರಯೋಗಾಲಯ ಹಾಗೂ ರೈತರ ತರಬೇತಿ ಕೇಂದ್ರ ಸ್ಥಾಪನೆಗೆ ಪ್ರಸ್ತಾವನೆ ಸಲ್ಲಿಸುತ್ತೇನೆ ಹಾಗೂ ಮರಿಗಮ್ಮ ದೇವಾಲಯದ ಕಾಂಪೌಂಡ್ ಗೋಡೆ ಬೇರ್ಪಡಿಸುವ ಬೇಡಿಕೆ ಈಡೇರಿಸುವಂತೆ ನಿರ್ದೇಶಕರು ಮನವಿ ಮಾಡಿದ್ದಾರೆ. ಪಶು ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೆ ಏರಿಸಲು ಈಗಾಗಲೇ ಸಚಿವರಲ್ಲಿ ಮನವಿ ಮಾಡಲಾಗಿದೆ. ನಾಮಗೊಂಡ್ಲು ಗ್ರಾಮದಲ್ಲಿ ಪಶು ಚಿಕಿತ್ಸಾಲಯಕ್ಕೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಕುರುಡಿ, ಸೊನಗಾನಹಳ್ಳಿ, ಗೆದರೆ ಗ್ರಾಮಗಳಲ್ಲಿ ಪಶು ಚಿಕಿತ್ಸಾ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಲು ಕ್ರಮ ಕೈಗೊಳ್ಳಬೇಕು. ಪಶು ವೈದ್ಯರ ಸಿಬ್ಬಂದಿ ಕೊರತೆ ಇರೋದರಿಂದ ಪಶು ಸಖಿಯರ ಪಾತ್ರ ಬಹಳ ದೊಡ್ಡದು. ವೈದ್ಯರು ಇಲ್ಲದಿದ್ದರೂ ಪಶು ಸಖಿಯರು ಸಮಸ್ಯೆಗಳನ್ನು ಬಗೆಹರಿಸುವ ನಿಟ್ಟಿನಲ್ಲಿ ಕೆಲಸ ಮಾಡ್ತಾರೆ ಎಂದು ಹೇಳಿದರು. ಗೆದರೆ ಮತ್ತು ನಾಮಗಳಲ್ಲಿ ಎರಡು ವ್ಯವಸ್ಥಿತವಾಗಿ ರೈತರಿಗೆ ಅನುಕೂಲ ಆಗುವ, ಸುತ್ತಮುತ್ತ ಹಳ್ಳಿ ರೈತರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಪಶು ಚಿಕಿತ್ಸಾಲಯ ಖಂಡಿತ ಪ್ರಾರಂಭ ಆಗುತ್ತೆ. ಮೊದಲನೇದಾಗಿ ಈಗ ಪ್ರಾರಂಭದಲ್ಲಿ ನಾಮಗೊಂಡಾಗುತ್ತೆ. ಆಮೇಲೆ ಮೇಲ್ದರ್ಜೆಗೆ ಏರಿಸಬೇಕಾಗಿರೋದು ಕುರುಡಿ, ಆಮೇಲೆ ಕುರುಡಿ ಮತ್ತು ಮೇಲ್ಯ ಮೂರನ್ನ ಪ್ರಾಥಮಿಕ ಪಶು ಚಿಕಿತ್ಸಾಲಯನ ಪಶು ಚಿಕಿತ್ಸಾಲಯವಾಗಿ ಮೇಲ್ದರ್ಜೆಗೆ ಏರಿಸೋದು, ಅದೊಂದು ಬೇಡಿಕೆ ಇದೆ. ಹೀಗೆ 3-4 ಬೇಡಿಕೆ ಇದೆ. ಅವು ನಾವು ಹಂತ ಹಂತವಾಗಿ ಖಂಡಿತವಾಗಿ ಅದನ್ನು ಸರ್ಕಾರದ ಮಟ್ಟದಲ್ಲಿ ಸ್ಯಾಂಕ್ಷನ್ ಮಾಡಿಸ್ಕೊಡ್ತೀನಿ. ಈಗಾಗಲೇ ನಾವು ಸ್ಯಾಂಕ್ಷನ್ ಆಗಿದೆ. ಈಗ ಲ್ಯಾಬ್ ಒಂದು ಬೇಕು, ರೈತ ತರಬೇತಿ ಕೇಂದ್ರ ಒಂದು ಬೇಕು. ಕಾರ್ಯಕ್ರಮದಲ್ಲಿ ಸಹಾಯಕ ನಿರ್ದೇಶಕ ಮಾರುತಿ ರೆಡ್ಡಿ, ಕೆಎಂಎಫ್ ನಿರ್ದೇಶಕ ಕಾಂತರಾಜು, ನಗರ ಪ್ರಾಧಿಕಾರದ ಮಾಜಿ ಅಧ್ಯಕ್ಷ ಬೇಜಿ ವೇಣುಗೋಪಾಲ್ ರೆಡ್ಡಿ, ಕೃಷಿಕ ಸಮಾಜದ ಅಧ್ಯಕ್ಷ ಬಸಪ್ಪ ರೆಡ್ಡಿ, ಎಡಬಲಿ ರಘುಮೂರ್ತಿ ಮತ್ತಿತರರು ಹಾಜರಿದ್ದರು.
ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದನೂರು. ಚಿಕ್ಕಬಳ್ಳಾಪುರ ಕೆಎಸ್ಆರ್ಟಿಸಿ ವಿಭಾಗೀಯ ಮಟ್ಟದಲ್ಲಿ ಕಾರ್ಯನಿರ್ವಹಿಸುತ್ತಿರುವ 6 ಘಟಕಗಳು ಅತ್ಯುತ್ತಮ ಸೇವೆ ನೀಡುತ್ತಿವೆ. ಅದಕ್ಕೆ ತಕ್ಕಂತೆ ಆದಾಯವನ್ನು ಸಂಗ್ರಹಿಸಿದೆ. ಘಟಕಗಳ ಸ್ವಚ್ಛತೆಗೆ ಆದ್ಯತೆಯನ್ನು ನೀಡಿದೆ. ಶಕ್ತಿ ಯೋಜನೆಯಲ್ಲಿ ಇದುವರೆಗೂ 20 ಲಕ್ಷ ಜನ ಸುಖಕರ ಪ್ರಯಾಣಕ್ಕೆ ಕಾರಣ ಆಗಿದ್ದಾರೆ. 20,000 ವಿದ್ಯಾರ್ಥಿನಿಯರ ಪ್ರಯಾಣಕ್ಕೂ ಕಾರಣ ಆಗಿರುವ ವಿಭಾಗೀಯ ಅಧಿಕಾರಿ ಹಿಮವರ್ಧನ ನಾಯ್ಡು ಮತ್ತು ಸಿಬ್ಬಂದಿಯನ್ನು ಡಿಸಿ ರವೀಂದ್ರ ಶ್ಲಾಘಿಸಿದರು. ಚಾಲನೆ ನೀಡಿದ್ದಾರೆ. ಅವರಿಗೆ ಹೃದಯದ ಧನ್ಯವಾದಗಳು ಸರ್. ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಿಂದ ಬೆಂಗಳೂರಿಗೆ ಪ್ರಯಾಣಿಸಲು ಇಂದಿನಿಂದ ಅಶ್ವಮೇಧ ಬಸ್ ಸೌಲಭ್ಯ ಕಲ್ಪಿಸಲಾಗಿದೆ. ಚಿಕ್ಕಬಳ್ಳಾಪುರ ಬಸ್ ನಿಲ್ದಾಣದಲ್ಲಿ ಜಿಲ್ಲಾಧಿಕಾರಿ ರವೀಂದ್ರ 3 ಬಸ್ಗಳಿಗೆ ಡಿಸಿ ರವೀಂದ್ರ ಚಾಲನೆ ನೀಡಿ ಮಾತನಾಡಿ, ಕೆಎಸ್ಆರ್ಟಿಸಿ ಸೇವೆಗೆ ದೇಶದಲ್ಲೇ ಉತ್ತಮ ಸಂಸ್ಥೆ ಎಂಬ ಹೆಗ್ಗಳಿಕೆ ಇದೆ. ರಾಜ್ಯದ ಅತಿ ಹೆಚ್ಚು ಜನರು ಕೆಎಸ್ಆರ್ಟಿಸಿ ಬಸ್ಗಳ ಮೇಲೆ ಅವಲಂಬಿತರಾಗಿದ್ದಾರೆ. ಸುಖಕರ ಪ್ರಯಾಣಕ್ಕೆ ಕೆಎಸ್ಆರ್ಟಿಸಿ ಹೆಸರುವಾಸಿಯಾಗಿದೆ. ಇನ್ನು ಅಶ್ವಮೇಧ ಬಸ್ನಲ್ಲಿ ಪ್ರಯಾಣದ ಅವಧಿ ಕಡಿಮೆ ಜೊತೆಗೆ ಸುರಕ್ಷಿತ ಆಗಿರುತ್ತೆ. ಇದರ ಸದುಪಯೋಗ ಪಡೆದುಕೊಳ್ಳಬೇಕು. ಇನ್ನು ಕೆಎಸ್ಆರ್ಟಿಸಿ ಸಂಸ್ಥೆ ಹೆಚ್ಚು ಅಭಿವೃದ್ಧಿ ಕಾಣಲು ಆಶಿಸುತ್ತೇನೆ. ಚಿಕ್ಕಬಳ್ಳಾಪುರ ನಗರದ ಸರ್ಕಾರಿ ಬಸ್ ನಿಲ್ದಾಣವನ್ನು ಸ್ವಚ್ಛವಾಗಿಟ್ಟುಕೊಳ್ಳಲಾಗದೆ ಪ್ರಯಾಣಿಕರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ರೂಟ್ ಆಪರೇಟ್ ಮಾಡುತ್ತಿದ್ದಾರೆ. ಶಕ್ತಿ ಯೋಜನೆಯಡಿ 6 ಘಟಕಗಳಿಂದ 3,20,000 ಮಹಿಳೆಯರ ಪ್ರಯಾಣಕ್ಕೆ ಅವಕಾಶ ಕಲ್ಪಿಸಲಾಗಿದೆ. ಜೊತೆಗೆ 23 ಲಕ್ಷ ಲಾಭ ಗಳಿಸಿರುವುದು ಉತ್ತಮ ಸಾಧನೆ ಎಂದು ಜಿಲ್ಲಾಧಿಕಾರಿ ಶ್ಲಾಘಿಸಿದರು. ಈ 3 ಕೂಡ ಇರೋದ್ರಿಂದ ಯಾವುದೇ ಒಬ್ಬ ಪ್ರಯಾಣಿಕನೇ ನಮ್ಮ ದೊರೆ ಅಂತಕ್ಕಂಥದ್ದು ಒಂದು ಟ್ಯಾಗ್ ಲೈನ್. ಹಾಗಾಗಿ ಆ ದೊರೆ ಯಾರಪ್ಪ ಅಂದ್ರೆ ಪ್ರಯಾಣಿಕ ನಮ್ಮ ದೊರೆ ಇದ್ದಂಗೆ. ಆ ದೊರೆಯನ್ನು ನಾವು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸುರಕ್ಷಿತವಾಗಿ ಕರ್ಕೊಂಡು ಮತ್ತೆ ವಾಪಸ್ಸು ಕರ್ಕೊಂಡು ಬರೋದು, ಇವೆರಡೂ ಕೆಲಸಗಳು ಇವತ್ತು ಆಗ್ತಾ ಇದೆ. ನಮ್ಮ ಚಿಕ್ಕಬಳ್ಳಾಪುರದ ಜನರು ಈ ಅಶ್ವಮೇಧ ಕ್ಲಾಸಿಕ್ ಎಂಬತಕ್ಕಂಥ ಏನು ಬಸ್ ಸೌಕರ್ಯವನ್ನು ಇವತ್ತು ಒದಗಿಸ್ತಾ ಇದ್ದೀವಿ, ಇದರ ಸದ್ಬಳಕೆಯನ್ನ ಮಾಡ್ಕೊಳ್ಳಿ. ಹಾಗೇನೆ ಒಂದು ಹೊಸ ರೂಟನ್ನು ಕೂಡ ಇವತ್ತು ಒದಗಿಸಿದ್ದಾರೆ. ಆ ಹೊಸ ರೂಟಲ್ಲಿಯೂ ಕೂಡ ಪ್ರಯಾಣಿಕರು ಪ್ರಯಾಣವನ್ನು ಮಾಡೋದರ ಮೂಲಕ ಅದನ್ನು ಕೂಡ ಆ ರೂಟನ್ನು ಕೂಡ ಸದ್ಬಳಕೆಯನ್ನು ಮಾಡಿಕೊಳ್ಳುವುದರ ಮೂಲಕ ನಮ್ಮ ಏನು ಕೆಎಸ್ಆರ್ಟಿಸಿ ಸಂಸ್ಥೆ ಇದೆ, ಈ ಸಂಸ್ಥೆ ಇನ್ನು ಉನ್ನತವಾಗಿ ಅಭಿವೃದ್ಧಿಯ ದಾಪುಗಾಲನ್ನು ಇಟ್ಟು ಬೆಳೀಲಿ ಅಂತೇಳಿ ನಾನು ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದೀನಿ. ಕ್ಯಾಮರಾಮನ್ ಅಂಬರೀಶ್ ಜೊತೆ ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 24x7 4 ದಶಕಗಳಿಂದ ಪಕ್ಷಕ್ಕಾಗಿ ದುಡಿದು ಹಲವರನ್ನು ಅಧಿಕಾರಕ್ಕೆ ತಂದು ಕಾರ್ಯಕರ್ತರ ಹಿತಕ್ಕಾಗಿ ಹೋರಾಡಿ ಜೈಲು ಶಿಕ್ಷೆ ಅನುಭವಿಸಿದವರಿಗೆ ಪಕ್ಷದಲ್ಲಿ ಮನ್ನಣೆ ಇಲ್ಲ. ಸರ್ಕಾರದಲ್ಲಿ ಸೂಕ್ತ ಸ್ಥಾನಮಾನ ನೀಡದಿದ್ರೆ ಕೆಪಿಸಿಸಿ ಕಚೇರಿ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡುವುದಾಗಿ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಲಾಯರ್ ನಾರಾಯಣಸ್ವಾಮಿ ತಿಳಿಸಿದ್ದಾರೆ. ಕೆಪಿಸಿಸಿ ಕಚೇರಿ ಮುಂದೆ ಆಮರಣಾಂತರ ಉಪವಾಸ ಸತ್ಯಾಗ್ರಹ ಮಾಡಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ. ಕಾಂಗ್ರೆಸ್ ಪಕ್ಷದ ಬಲವರ್ತನೆಗಾಗಿ ಕಳೆದ 40 ವರ್ಷಗಳಿಂದ ಪಕ್ಷದ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸಿದ 4 ಶಾಸಕರು, ಸಂಸದರು, ಜಿಲ್ಲಾ ಪಂಚಾಯತ್ ಸದಸ್ಯರ ಆಯ್ಕೆಗೆ ಶ್ರಮಿಸಿದ್ದು, ಹುಟ್ಟಿನಿಂದಲೇ ಕಾಂಗ್ರೆಸ್ ರಕ್ತ ಎಂಬಂತೆ ಕಾರ್ಯನಿರ್ವಹಿಸಿಕೊಂಡು ಬಂದಿರುವ ವಕೀಲರಾದ ನಾರಾಯಣಸ್ವಾಮಿ ಕಾರ್ಯವನ್ನು ಪಕ್ಷ ಗುರುತಿಸಿಲ್ಲ ಎಂಬುದು ಆರೋಪ. ವಿದ್ಯಾರ್ಥಿ ಕಾಂಗ್ರೆಸ್, ಯುವ ಕಾಂಗ್ರೆಸ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಸೇರಿದಂತೆ ಕೆಪಿಸಿಸಿ ಸದಸ್ಯನಾಗಿ ಕಾರ್ಯನಿರ್ವಹಿಸಿ ಪಕ್ಷಕ್ಕಾಗಿ 4 ದಶಕಗಳ ಕಾಲ ದುಡಿದಿರುವುದಾಗಿ ತಿಳಿಸಿರುವ ಲಾಯರ್ ನಾರಾಯಣಸ್ವಾಮಿ, ಈಗ ನಮ್ಮದೇ ಸರ್ಕಾರ ಅಧಿಕಾರದಲ್ಲಿದೆ. ಸರ್ಕಾರ ಸೂಕ್ತ ಸ್ಥಾನಮಾನ ನೀಡಿ ನಿಗಮ ಮಂಡಳಿ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಪಕ್ಷದ ವರಿಷ್ಠರು ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದು, ನನ್ನ ಬೇಡಿಕೆ ಈಡೇರದಿದ್ದರೆ ಕೆಪಿಸಿಸಿ ಕಚೇರಿ ಮುಂದೆ ಅಮರಣಾಂತ ಉಪವಾಸ ಸತ್ಯಾಗ್ರಹ ಮಾಡ್ತೇನೆ. ಸೂಕ್ತ ಸ್ಥಾನಮಾನ ಸಿಗಬೇಕು, ಇಲ್ಲ ನನ್ನ ಹೆಣ ಬರಬೇಕು ಎಂದು ನೋವಿನಿಂದ ನುಡಿದಿದ್ದಾರೆ. ನಾವು ಮೊದಲಿಂದ ಕಾಂಗ್ರೆಸ್ಗೆ ಇದ್ದಂಥ ಒಂದು ಕುಟುಂಬ, ಕಾಂಗ್ರೆಸ್ ಪರವಾಗಿದ್ದಂಥ ಒಂದು ಕುಟುಂಬ. ನಾನು 20 ವರ್ಷಕ್ಕೇ ಯುವ ಕಾಂಗ್ರೆಸ್ ಅಧ್ಯಕ್ಷನಾಗಿ ಕೆಲಸ ಮಾಡಿದೆ. ನನ್ನನ್ನು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರನ್ನಾಗಿ ಮಾಡಿದ್ರು, ಅದನ್ನು ಸಹ ಸರಿಯಾಗಿ ನಿಭಾಯಿಸಿದ್ದೀನಿ. ಕೆಪಿಸಿಸಿ ಸದಸ್ಯನಾಗಿ ಪರಮೇಶ್ವರ್ ಅವ್ರ ಜೊತೆ ಕೆಲಸ ಮಾಡಿದ್ದೀನಿ. ಇಷ್ಟೆಲ್ಲ ಮಾಡ್ಕೊಂಬಂದಿದ್ದೀನಿ, ಇಷ್ಟೆಲ್ಲ ದುಡ್ಕೊಂಬಂದ್ವಿ. ಈಗ ನಮ್ಮದು ಸರ್ಕಾರ ಇದೆ, ಈಗ ವಂಚಿತರಿದ್ದೀವಿ ನಾವು. ನಾನು 43 ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದಲ್ಲಿ ಸತತವಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಸರ್ಕಾರ ಬಂದಿದೆ, ನಾನು ಚಿಕ್ಕಬಳ್ಳಾಪುರ ಅಭಿವೃದ್ಧಿ ಪ್ರಾಧಿಕಾರದಲ್ಲಿ ಒಂದು ಅವಕಾಶ ಕೊಡಿ ಅಂತ ನಾನು ಕೇಳಿದೆ. ಇಲ್ಲ, ರಾಜ್ಯ ಮಟ್ಟದ ಯಾವುದಾದ್ರೂ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷರನ್ನಾಗಿ ಮಾಡಿ ಅಂತ ಒಂದು ಅರ್ಜಿ ಕೊಟ್ಟಿದ್ದೆ.
ಸೊ ಇಷ್ಟಾದರೂ ಸಹ ನನಗೆ ನ್ಯಾಯ ಸಿಕ್ಕಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ದೆಹಲಿ ವರಿಷ್ಠರಿಗೆ ಮನವಿ ಮಾಡ್ತೇನೆ, ದಯವಿಟ್ಟು ನನಗೆ ಚಿಕ್ಕಬಳ್ಳಾಪುರ ಪ್ರಾಧಿಕಾರದ ಅಧ್ಯಕ್ಷನಾದರೂ ಕೊಡಿ, ಇಲ್ಲ ರಾಜ್ಯ ಮಟ್ಟದ ಒಂದು ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೊಡಿ ಅಂತ ಬೇಡ್ತೇನೆ. ಇಲ್ಲ ಯಾವುದು ಕೊಡಲಿಲ್ಲ ಅಂತಂದರೆ ನಾನು ನಿನ್ನೆ ಸಹ ತೀರ್ಮಾನ ಮಾಡಿದ್ದೀನಿ, ಆ ತೀರ್ಮಾನದಿಂದ ನಾನು ಹೊರಗಡೆ ಬರೋದಿಲ್ಲ. KPCC ಕಚೇರಿ ಮುಂದೆ ಆಮರಣಾಂತರ ಉಪವಾಸ ಸತ್ಯಾಗ್ರಹವನ್ನು ಮಾಡಲಿಕ್ಕೆ ನಾನು ತೀರ್ಮಾನ ಮಾಡಿದ್ದೀನಿ. ಸೊ ಅಲ್ಲೂ ನ್ಯಾಯ ಸಿಗಲಿಲ್ಲ ಅಂತಂದರೆ ದೆಹಲಿಯ ನಮ್ಮ ಅಧಿನಾಯಕಿ ಶ್ರೀಮತಿ ಸೋನಿಯಾ ಗಾಂಧಿಯವರ ಮನೆಯ ಮುಂದೆ ನಾನು ಉಪವಾಸ ಸತ್ಯಾಗ್ರಹವನ್ನು ಮಾಡುವ ಮೂಲಕ ನನ್ನ ಪ್ರತಿಭಟನೆಯನ್ನು ಸೂಚಿಸ್ತೇನೆ. ಚಿಕ್ಕಬಳ್ಳಾಪುರ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಚಿಕ್ಕಬಳ್ಳಾಪುರದವರನ್ನ ನೇಮಿಸಬೇಕು. ಗೌರಿಬಿದನೂರಿನಲ್ಲಿ ಕೇಶವ್ ರೆಡ್ಡಿಗೆ ಅವಕಾಶ ನೀಡಲಿ, ಇಲ್ಲಿ ನನಗೆ ಅವಕಾಶ ನೀಡಬೇಕು, ಅಥವಾ ರಾಜ್ಯ ನಿಗಮ ಮಂಡಳಿಯಲ್ಲಿ ಅಧ್ಯಕ್ಷ ಸ್ಥಾನ ನೀಡಬೇಕೆಂದು ಆಗ್ರಹಿಸಿದ್ದಾರೆ. ಕ್ಯಾಮೆರಾಮನ್ ಅಂಬರೀಶ್ ಜೊತೆ KS ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಗ್ರಾಮೀಣ ಪ್ರದೇಶದ ಹಳ್ಳಿಗಳು ಮೂಲ ಸೌಕರ್ಯ ಒದಗಿಸಿ ಅಭಿವೃದ್ಧಿ ಹೊಂದಲು ಹಿಂದಿನ ಕೇಂದ್ರ ಸರ್ಕಾರ ಪ್ರಧಾನಿ ಮನಮೋಹನ್ ಸಿಂಗ್ ಗ್ರಾಮ ಪಂಚಾಯಿತಿಗಳಿಗೆ ನರೇಗಾ ಯೋಜನೆ ಕಲ್ಪಿಸಿಕೊಟ್ಟಿದ್ದಾರೆಂದು ಶಾಸಕ KY ನಂಜೇಗೌಡ ಹೇಳಿದರು. ಮಾಲೂರು ತಾಲೂಕಿನ ಚಿಕ್ಕ ಕುಂತೂರು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಶಾಸಕ KY ನಂಜೇಗೌಡ ಉದ್ಘಾಟಿಸಿ ಮಾತನಾಡಿ, ಕೇಂದ್ರ ಸರ್ಕಾರ ನೀಡಿದ ನರೇಗಾ ಯೋಜನೆ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಮತ್ತು ಗ್ರಾಮೀಣ ಪ್ರದೇಶದಲ್ಲಿ ಕುಡಿಯುವ ನೀರು, ಚರಂಡಿ, ರಸ್ತೆ ಸೇರಿದಂತೆ ಕೃಷಿಗೆ ಸಂಬಂಧಿಸಿದಂತೆ ಎಲ್ಲ ರೀತಿಯ ನರೇಗಾ ಯೋಜನೆಗಳನ್ನು ನರೇಗಾದಲ್ಲಿ ಪಡೆಯಬಹುದಾಗಿದೆ. ಹಿಂದಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಪಕ್ಷಾತೀತವಾಗಿ ಗ್ರಾಮೀಣ ಪ್ರದೇಶಗಳ ಅಭಿವೃದ್ಧಿ ಹೊಂದಲು ಈ ಅನುದಾನ ನೇರವಾಗಿ ಗ್ರಾಮ ಪಂಚಾಯಿತಿಗೆ ಅಧಿಕಾರ ನೀಡಿದ್ದಾರೆ. ಇಷ್ಟೆಲ್ಲ ಯೋಜನೆಗಳು ನರೇಗಾ ಯೋಜನೆ ಅಡಿಯಲ್ಲಿ ರೂಪಿಸಿದ್ದು ಮನಮೋಹನ್ ಸಿಂಗ್ರನ್ನ ಈ ದಿನ ನೆನಪಿಸಿಕೊಳ್ಳಬೇಕೆಂದು ಶಾಸಕ KY ನಂಜೇಗೌಡ ಹೇಳಿದರು. ಇವತ್ತು ನರೇಗಾ ಕೇಂದ್ರ ಸರ್ಕಾರ ಮನಮೋಹನ್ ಸಿಂಗ್ ಅವರಿದ್ದಾಗ ನರೇಗಾ ಕೊಟ್ಟಿದ್ದರಿಂದ ಇವತ್ತು ಗ್ರಾಮ ಪಂಚಾಯತಿಗಳು ಮತ್ತೆ ಗ್ರಾಮಾಂತರ ಪ್ರದೇಶಗಳ ಹಳ್ಳಿಗಳಲ್ಲಿ ಇವತ್ತು ನಿಮ್ಮ ಮನಸ್ಸು ಬಂದ ಏನು ಬೇಕಾದರೂ ಗ್ರಾಮ ಪಂಚಾಯತಿ ಮೆಂಬರನ್ನ ನಮ್ಮೂರಲ್ಲಿ ಡ್ರೈನ್ ಬೇಕು, ಕುಡಿಯೋ ನೀರು ಬೇಕು, ಪೈಪ್ ಲೈನ್ ಬೇಕು, ಮೋರಿ ಬೇಕು, ರಸ್ತೆ ಬೇಕು, ಎಲ್ಲ ನಿಮ್ಮ ತೋಟದಲ್ಲಿ ಕೆಲಸ ಮಾಡೋದು ಕೂಡ ನರೇಗಾದಲ್ಲಿ ಅವಕಾಶ ಮಾಡಿಕೊಡೋದು. ಅದು ಇಂಪ್ಲಿಮೆಂಟ್ ಮಾಡೋದು ಯಾರಂದ್ರೆ ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತ್, MLA ಅಲ್ಲ, ಅದು ನೇರವಾಗಿ ಗ್ರಾಮ ಪಂಚಾಯತ್. ಇಷ್ಟೊಂದು ಅಧಿಕಾರ ಗ್ರಾಮ ಪಂಚಾಯತಿಗೆ ಕೊಟ್ಟಿದೆ ಸರ್ಕಾರ. ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಕೆ ರಮೇಶ್, ತಾಲೂಕು ಪಂಚಾಯಿತಿ ಇಒ ವೀಣಾ, ಪೊಲೀಸ್ ಇನ್ಸ್ಪೆಕ್ಟರ್ ವಸಂತ, ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ವಿ ಮುನೇಗೌಡ, PDO ಆನಂದ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕೇಶವ್, ಈ ನ್ಯೂಸ್ ಟಿವಿ, ಮಾಲೂರು. ಶತಶತಮಾನಗಳಿಂದಲೂ ಕಲ್ಲು ಬಂಡೆ ಹೊಡೆದು ಕಟ್ಟಡ ನಿರ್ಮಾಣಕ್ಕೆ ಸಾಗಾಟ ಮಾಡುತ್ತಿರುವ ಬೋವಿ ಜನಾಂಗದ ಕುಲ ಕಸುಬಿಗೆ ಈಗ ಧಕ್ಕೆ ಬಂದಿದೆ. ಮೈನಿಂಗ್ ಮಾಫಿಯಾಗಳ ಒತ್ತುವರಿಯಿಂದಾಗಿ ನಮ್ಮ ಕುಲ ಕಸುಬಿಗೆ ಧಕ್ಕೆ ಉಂಟಾಗುತ್ತಿದೆ. ನಮ್ಮ ಕಲ ಕುಸುಬಿಗೆ ಬಂಡೆ ಕೊಡಿ, ಉಚಿತ ಪರವಾನಗಿ ಕೊಡಿ, ಕಲ್ಲು ಗಣಿಗಾರಿಕೆ ನಡೆಸುವ ಸಾಮಗ್ರಿಗಳನ್ನು ಉಚಿತವಾಗಿ ನೀಡಿ ಎಂದು ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಮಹಾಸಭೆ ರಾಜ್ಯ ಮುಖಂಡ ವಿಜಯ್ ಕುಮಾರ್ ಒತ್ತಾಯಿಸಿದರು. ಕರ್ನಾಟಕ ರಾಜ್ಯ ಬೋವಿ ವಡ್ಡರ ಮಹಾಸಭೆಯಿಂದ ಚಿಕ್ಕಬಳ್ಳಾಪುರ ತಾಲೂಕು ನೂತನ ಪದಾಧಿಕಾರಿಗಳನ್ನು ಸುದ್ದಿಗೋಷ್ಠಿಯಲ್ಲಿ ಘೋಷಿಸಿದರು. ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಾಲೂಕು ಅಧ್ಯಕ್ಷರಾಗಿ ಜಯಕುಮಾರ್, ಗೌರವ ಅಧ್ಯಕ್ಷರಾಗಿ ವೆಂಕಟೇಶ್, ಕಾರ್ಯಾಧ್ಯಕ್ಷರಾಗಿ ಹನುಮಂತಪ್ಪ ಅವರನ್ನ ನೇಮಕ ಮಾಡಿ ಆದೇಶ ಪತ್ರವನ್ನ ರಾಜ್ಯಾಧ್ಯಕ್ಷ ಆರ್ ಮುನಿರಾಜು, ಜಿಲ್ಲಾಧ್ಯಕ್ಷ ನಾರಾಯಣಸ್ವಾಮಿ, ಯುವ ಘಟಕದ ಅಧ್ಯಕ್ಷ ವೈ ಶಂಕರ್ ವಿತರಿಸಿದರು. ಈ ವೇಳೆ ರಾಜ್ಯ ಪ್ರಧಾನ ಕಾರ್ಯದರ್ಶಿ KV ವಿಜಯಕುಮಾರ್ ಮಾತನಾಡಿ, ರಾಜ್ಯದಲ್ಲಿ ಅತಿ ಹೆಚ್ಚು ಕಲ್ಲು ಗಣಿಗಾರಿಕೆ ಚಿಕ್ಕಬಳ್ಳಾಪುರ ಸುತ್ತಮುತ್ತ ನಡೆಯುತ್ತಿದೆ. ತಾತ ಮುತ್ತಾತನ ಕಾಲದಿಂದಲೂ ಬೋವಿ ಸಮುದಾಯ ಬಂಡೆ ಹೊಡೆದು ಜೀವನ ಸಾಗಿಸುತ್ತಿದ್ದಾರೆ. ಆದರೆ ಹೊರಗಡೆಯಿಂದ ಬಂದ ಮೈನಿಂಗ್ ಕಂಪನಿಗಳ ದೌರ್ಜನ್ಯಕ್ಕೆ ನಾವು ಕುಲ ಕಸುಬು ಬಿಟ್ಟು ಕೆಲಸ ಹುಡುಕಿಕೊಂಡು ನಗರಗಳ ಕಡೆ ಹೋಗುವಂತಾಗಿದೆ. ಮೈನಿಂಗ್ ಕಂಪನಿ ಮಾಲೀಕರಿಗೆ ಕಂದಾಯ ಇಲಾಖೆ, ಪೊಲೀಸ್ ಇಲಾಖೆ, ಜಿಲ್ಲಾಡಳಿತ ಹಾಗೂ ಭೂ ಮತ್ತು ಗಣಿ ಇಲಾಖೆಗಳು ಬೆಂಬಲ ನೀಡುತ್ತಿವೆ. ಆದರೆ ನಿಜವಾದ ಕುಲ ಕಸುಬಿನಿಂದ ಕೆಲಸ ಮಾಡುವ ನಮಗೆ ನ್ಯಾಯ ಸಿಗುತ್ತಿಲ್ಲ. ಸರ್ಕಾರವು ನಮಗೆ ಕೊಡಬೇಕಾದ ಸೌಲಭ್ಯಗಳನ್ನು ಒದಗಿಸುತ್ತಿಲ್ಲ ಎಂದು ಆರೋಪಿಸಿದರು. ಅನವಶ್ಯಕವಾಗಿ ಬೋವಿ ಸಮಾಜದ
ಯಾರು ಬಂಡೆ ಹೊಡೆಯ ಅಂತಕ್ಕಂಥ ಅವರ ಒಂದು ಸುದ್ದಿ ಆರ್ಯ ಇವೆಲ್ಲ ಕಿತ್ಕೊಂಡು ಅವ್ರ ಮೇಲೆ ಅಪ್ಲೈ ಮಾಡಿದ್ದಾರೆ. ಮುಂದೆ ಈ ರೀತಿ ಮಾಡಬಾರ್ದು. ಯಾರು ತುಂಬಿಸ್ಕೊ ಮಾಡ್ತಾ ಇದ್ದಾರೆ ಅವ್ರಿಗೆ ಬಂಡೆ ಬಿಡಬೇಕು ಅವತ್ತೇ ನಾವು ಒತ್ತಾಯ ಮಾಡಿದ್ವಿ ಸರ್. ಮತ್ತು ಇಂದಿನ ಶಾಸಕರು ಇದ್ದಂಥವ್ರಿಗೂ ಎಲ್ಲರಿಗೂ ನಾವು ತಿಳಿಸ್ತಾ ಬಂದಿದ್ದೀವಿ. ಯಾರೂ ಕೂಡ ಈ ಸಮಾಜದ ಬಗ್ಗೆ ಕಾಳಜಿ ವಹಿಸಿ ಇವ್ರಿಗೆ ಹೆಲ್ಪ್ ಮಾಡಿ ಅಂತ ಒಬ್ಬರು ಮಾತಾಡಿಲ್ಲ ಸರ್. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹೈನುಗಾರಿಕೆ ಹಾಗೂ ಮಿಶ್ರ ಬೆಳೆಗಳನ್ನು ಬೆಳೆಯುವ ಮೂಲಕ ರೈತರು ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಬೇಕೆಂದು ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಹೇಳಿದರು. ಗೌರಿಬಿದನೂರು ತಾಲೂಕಿನ ಕಾಚಮಾಚೇನಹಳ್ಳಿ ಗ್ರಾಮದ ಬೊಮ್ಮಲಿಂಗೇಶ್ವರ ದೇವಸ್ಥಾನದ ಆವರಣದಲ್ಲಿ ನಡೆದ ಕೃಷಿ ಇಲಾಖೆ 2023-24ನೇ ಸಾಲಿನ ಮಳೆಯ ಆಧಾರಿತ ಪ್ರದೇಶ ಅಭಿವೃದ್ಧಿ ಕಾರ್ಯಕ್ರಮ ಯೋಜನೆಯಡಿ ಸವಲತ್ತುಗಳ ವಿತರಣಾ ಕಾರ್ಯಕ್ರಮದಲ್ಲಿ ಶಾಸಕ ಕೆಎಚ್ ಪುಟ್ಟಸ್ವಾಮಿಗೌಡ ಭಾಗವಹಿಸಿ ಮಾತನಾಡಿ, ಕುರಿ, ಮೇಕೆ, ಹಸುಗಳನ್ನು ಸಾಕುವ ಮೂಲಕ ತಾಲೂಕಿನ ಜನತೆ ಆರ್ಥಿಕವಾಗಿ ಅಭಿವೃದ್ಧಿ ಹೊಂದಲು ಸಾಧ್ಯ. ಈ ಯೋಜನೆ ಜಿಲ್ಲೆಯಲ್ಲಿಯೇ ಪ್ರಥಮ ಬಾರಿಗೆ ಸದರಿ ಸವಲತ್ತುಗಳನ್ನು ನೀಡಲಾಗುತ್ತಿದೆ. ರೈತರೆಂದರೆ ಎಲ್ಲರೂ ಒಂದೇ, ದೊಡ್ಡ ರೈತ ಸಣ್ಣ ರೈತ ಎಂಬ ಭೇದವಿಲ್ಲ. ಏಕೆಂದರೆ ಎಲ್ಲ ರೈತರಿಗೂ ಅವರವರ ಆರ್ಥಿಕ ನೆರವಿಗೆ ತಕ್ಕಂತೆ ಬ್ಯಾಂಕಿನಲ್ಲಿ ಅಥವಾ ಕೈ ಸಾಲ ಮಾಡಿಕೊಂಡು ಅವರವರ ಮಟ್ಟಕ್ಕೆ ತಕ್ಕಂತೆ ಜೀವನ ನಡೆಸುತ್ತಿದ್ದಾರೆ ಎಂದರು. ಅವರು ಬೀಜವನ್ನು ಬಿತ್ತಿ ಬೀಜ ದುಡ್ಡು ಕೂಡ ನೋಡೋಕ್ಕಾಗಲ್ಲ ಅಂಥ ಪರಿಸ್ಥಿತಿ. ಅವರ ಕೂಲಿ ನಾಲಿ ಅವರೇನು ಮನೆಯಲ್ಲಿ ದುಡಿದಿರ್ತಾರಲ್ಲ ಅವರು ಸಿಗಬೇಕಾದ ಕೂಲಿನೂ ಕೂಡ ಸಿಕ್ಕಿರಲ್ಲ ಅಂಥ ಪರಿಸ್ಥಿತಿ ಇದೆ. ಅಂಥ ಪರಿಸ್ಥಿತಿಗಳಲ್ಲಿ ನಮ್ಮ ಜಾಯಿಂಟ್ ಹೇಳಿದಂಗೆ ಸಮಗ್ರ ಕೃಷಿ ಒಂದು ಅಭಿವೃದ್ಧಿ ಮಾಡ್ಕೋಬೇಕಾಗ್ತದೆ. ನೀವು ಅಂದರೆ ಒಂದೇ ಬೆಳೆ ಬೆಳೆಯೋಕ್ಕಿಂತಲೂ ಅನೇಕ ಬೆಳೆಗಳನ್ನು ಡಿಪೆಂಡ್ ಆಗಬೇಕಾಗ್ತದೆ. ನೀರಿನ ಮಿತವಾಗಿ ಬಳಸ್ಕೊಂಡು ಬೇರೆ ಬೇರೆ ಬೆಳೆಗಳನ್ನು ಬೆಳೆದರೆ ನೀವು ಹೆಚ್ಚು ಇಳುವರಿ ಪಡ್ಕೋಬೋದು. ಅದೇ ರೀತಿ ಬರೀ ವ್ಯವಸಾಯದಲ್ಲಿ ಅಷ್ಟೇ ಅಲ್ಲ, ಈಗೇನು ನಾವು ಸಹಾಯಧನವನ್ನು ನೀಡಿದ್ದೀವಿ, ಹಸು, ಎಮ್ಮೆ, ಕುರಿ, ಮೇಕೆ ಇಂಥವನ್ನು ನೀವು ಹೈನುಗಾರಿಕೆಯನ್ನು ಅವಲಂಬಿಸಿದರೆ ನಿಮ್ಮ ಆರ್ಥಿಕ ಅಭಿವೃದ್ಧಿ ಚೆನ್ನಾಗಿರ್ತದೆ. ವ್ಯವಸಾಯದಲ್ಲಿ ಏನು ಸಿಗ್ತದೋ ಅಷ್ಟೇ ಆದಾಯವನ್ನು ಹೈನುಗಾರಿಕೆಯಲ್ಲಿ ಪಡಿತಾವ್ರೆ ಜನ. ಇವತ್ತು ಕೋಟ್ಯಾಂತರ ರೂಪಾಯಿ ನಮ್ಮ ತಾಲೂಕಿಗೆ ಹಣಕಾಸು ಬರ್ತಾ ಇದೆ. ಯಾವುದರಿಂದ? ಕೃಷಿ ಇಲಾಖೆ ಒಂದೇ ಅಲ್ಲ, ನಮ್ಮ ಹೈನುಗಾರಿಕೆಯಿಂದ ಮಿಲ್ಕ್ ಡೈರಿಗಳಿಂದ ನಮಗೆ ಬರ್ತಾ ಇರುವಂಥ ಹಣ ಕೋಟ್ಯಾಂತರ ರೂಪಾಯಿ ಬರ್ತಾ ಇದೆ ತಾಲೂಕಿಗೆ. ಅದಕ್ಕೋಸ್ಕರ ಕಾರ್ಯಕ್ರಮದಲ್ಲಿ ಗೆದರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಲಕ್ಷ್ಮೀ ನರಸಮ್ಮ, ಸದಸ್ಯರಾದ ಉಪ ಕೃಷಿ ನಿರ್ದೇಶಕಿ ದೀಪಶ್ರೀ, ಸಹಾಯಕ ಕೃಷಿ ನಿರ್ದೇಶಕ ಎಸ್ಎಂ ಮೋಹನ್, ತಾಂತ್ರಿಕ ಅಧಿಕಾರಿ ರಾಕೇಶ್, ಕೆಎಂಎಫ್ ನಿರ್ದೇಶಕ ಕಾಂತರಾಜು, ಮುಖಂಡರಾದ ಬೊಮ್ಮಣ್ಣ ಮತ್ತಿತರರು ಹಾಜರಿದ್ದರು. ಪ್ರದೀಪ್, ಈ ನ್ಯೂಸ್ ಟಿವಿ, ಗೌರಿಬಿದನೂರು. ಕರ್ನಾಟಕ ರಾಜ್ಯದಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಗೆ ಭಾಜನರಾದ ಇಬ್ಬರು ಕವಿಗಳಲ್ಲಿ ವೀರಪ್ಪ ಮೊಯ್ಲಿ ಕೂಡ ಒಬ್ಬರು. ರಾಜಕಾರಣಿಯಾಗಿ, ಶಾಸನ ರೂಪಿಸುವವರಾಗಿ, ಕವಿಯಾಗಿ ತನ್ನ ಒಡಲಾಳದ ಚಿಂತನೆಗಳನ್ನು ಸಾಹಿತ್ಯದ ಮೂಲಕ ಜನಸಾಮಾನ್ಯರಿಗೆ ತಲುಪಿಸುವ ವ್ಯಕ್ತಿಯಾಗಿರುವ ಏಕೈಕ ವ್ಯಕ್ತಿ ವೀರಪ್ಪ ಮೊಯ್ಲಿಯವರಾಗಿದ್ದಾರೆ. ಅವರು ರಚಿಸಿದ ಗದ್ಯ ಕಾವ್ಯ ವಿಶ್ವ ಸಂಸ್ಕೃತಿಯ ಮಹಾಯಾನ ಪುಸ್ತಕದಲ್ಲಿ ಸಂಸ್ಕೃತಿ ಮತ್ತು ಕಾನೂನು ಒಳಗೊಂಡಿದೆ. ತಾವೆಲ್ಲ ಕೊಂಡು ಓದಿ ಎಂದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದ ಶ್ರೀ ನಿರ್ಮಲಾನಂದನಾಥ ಸ್ವಾಮಿ ಕರೆ ನೀಡಿದರು. ಚಿಕ್ಕಬಳ್ಳಾಪುರ ಹೊರವಲಯ ಎಸ್ಜೆಸಿಇಟಿ ಕಾಲೇಜಿನ ಬಿಜಿಎಸ್ ಆಡಿಟೋರಿಯಂನಲ್ಲಿ ವೀರಪ್ಪ ರಚಿಸಿದ ವಿಶ್ವ ಸಂಸ್ಕೃತಿ ಮಹಾಯಾನ ಪುಸ್ತಕ ಬಿಡುಗಡೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಸುತ್ತೂರು ಶ್ರೀಗಳು ಮತ್ತು ಆದಿಚುಂಚನಗಿರಿ ಮಹಾಸ್ವಾಮೀಜಿ ಪುಸ್ತಕ ಬಿಡುಗಡೆಗೊಳಿಸಿದರು. ಈ ವೇಳೆ ಮಾತನಾಡಿದ ನಿರ್ಮಲಾನಂದನಾಥ ಸ್ವಾಮೀಜಿ, ವೀರಪ್ಪ ಮೊಯ್ಲಿ ಕೇವಲ ಕವಿಯಲ್ಲ, ಅವರು ಶಾಸನ ರೂಪಿಸಿರುವ ರಾಜಕಾರಣಿ, ಅಂದರೆ ಕಾನೂನು ಮಾಡುವವರು ಹೌದು. ತನ್ನ ಚಿಂತನೆಗಳನ್ನು ಪುಸ್ತಕ ರೂಪದಲ್ಲಿ ಹೊರತಂದು ಜನರಿಗೆ ತಿಳಿಸುವ ಒಂದೇ ನಾಣ್ಯದ ಎರಡು ಮುಖವಿದ್ದಂತೆ ಎಂದು ಬಣ್ಣಿಸಿದರು. ಅವರಿಗೆ ಸಾಹಿತ್ಯ ಅಕಾಡೆಮಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಲಭಿಸಿದೆ. ರಾಜ್ಯದಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ದಕ್ಕಿದೆ. ಇಬ್ಬರು ಕವಿಗಳಲ್ಲಿ ಒಬ್ಬರು ಎಸ್ಎಲ್ ಭೈರಪ್ಪ, ಮತ್ತೊಬ್ಬರು ವೀರಪ್ಪ ಮೊಯ್ಲಿ. ಅವರು ರಚಿಸಿದ ಈ ಪುಸ್ತಕದಲ್ಲೇನಿದೆ ಅನ್ನೋದನ್ನ ಪ್ರೊಫೆಸರ್ ಪುರುಷೋತ್ತಮ್ ಬಿಳಿಮನೆ ಪ್ರಾಥಮಿಕ ತಿಳಿಸಿದ್ದಾರೆ ಎಂದರು. ಅವರ ಸಾಹಿತ್ಯವನ್ನು, ಅವರ ಮಾನವೀಯತೆಯನ್ನು ಮತ್ತು ಅವರು ಅನುಭವಿಸಿ ಬಂದಂತಹ ಕಷ್ಟ ಕೋಟಲೆಗಳನ್ನೆಲ್ಲವನ್ನು ಕೂಡ ನೋಡಿದೆ. ಅದಕ್ಕೋಸ್ಕರ ಇವತ್ತು ಪೂಜ್ಯ ಸ್ವಾಮಿಗಳು ಹೇಳಿದಾಗೆ ಕೇವಲ ಇದೊಂದು ಮಹಾಕೃತಿಯಲ್ಲ, ಹಲವಾರು ಕೃತಿಗಳನ್ನು ಅವರು ಬರೆದಿದ್ದಾರೆ. ಆ ಬರೆದ ಕೃತಿಗಳ ಶಕ್ತಿಯನ್ನು ಗ್ರಹಿಸಿ
ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ, ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸಿಕ್ಕಿದೆ, ಮೂರ್ತಿದೇವಿ ಪ್ರಶಸ್ತಿಗಳು ಸಿಕ್ಕಿದೆ. ಬಹುಶಃ ನಮ್ಮ ನಾಡಿನ ಇಬ್ಬರಿಗೆ ಮಾತ್ರ ಸರಸ್ವತಿ ಸಮ್ಮಾನ ಪ್ರಶಸ್ತಿ ಸಿಕ್ಕಿರ್ತಕ್ಕಂಥದ್ದು ಒಂದು ಭೈರಪ್ಪನವರಿಗೆ ಮತ್ತು ವೀರಪ್ಪನವರಿಗೆ. ಸುತ್ತೂರು ಶ್ರೀಗಳು ಮಾತನಾಡಿ, ವೀರಪ್ಪ ಮೊಯ್ಲಿ ಸಿಎಂ ಆಗಿ ಅಧಿಕಾರ ನಡೆಸಿದಾಗಲೂ ಪುಸ್ತಕ ರಚನೆಯಲ್ಲಿ ತೊಡಗಿಸಿಕೊಂಡಿದ್ರು. ಅವರ ಕಾಲದಲ್ಲಿ ವಿಧಾನಸೌಧದ ಚರ್ಚೆಯಲ್ಲೂ ಸಾಹಿತ್ಯಾತ್ಮಕ ಭಾಷೆ ಗುನುಗುತ್ತಿತ್ತು. ಆದರೆ ಈಗ ಬೇರೆ ಭಾಷೆಗಳ ಹೊರಗೆ ಬರ್ತವೆ ಎಂದು ಮಾರ್ಮಿಕವಾಗಿ ನುಡಿದ್ರು. ವಿಶ್ವ ಸಂಸ್ಕೃತಿ ಮಹಾಯಾನ ಪುಸ್ತಕ ಬಿಡುಗಡೆಗೂ ಮುನ್ನ ವೀರಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಲಾಯಿತು. ಸಮಾರಂಭದಲ್ಲಿ ಬಾಗೇಪಲ್ಲಿ ಶಾಸಕ ಸುಬ್ಬಾರೆಡ್ಡಿ, ಮಾಜಿ ಸಚಿವ ಎಚ್.ಎಂ. ರೇವಣ್ಣ, ಮಾಜಿ ಕೃಷಿ ಸಚಿವ ಶಿವಶಂಕರ್ ರೆಡ್ಡಿ, ಮಾಜಿ ಶಾಸಕರು ಎಸ್.ಎಂ. ಮುನಿಯಪ್ಪ, ಶಿವಾನಂದ, ಯಲುವಳ್ಳಿ ರಮೇಶ್ ಮತ್ತಿತರರು ಹಾಜರಿದ್ದರು. ಕೆಎಸ್ ನಾರಾಯಣಸ್ವಾಮಿ, ಈ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ನನ್ನ ಕನಸು ಡಾಕ್ಟರ್ ಆಗೋದು. ಡಾಕ್ಟರ್ ಆಗೋದು ನನ್ನ ಕನಸು. ಮಗಳು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು. ಕನಸು ಎಲ್ಲರಿಗೂ ಇರುತ್ತದೆ. ಇಂಕ ಡಾಕ್ಟರ್ ಓಡ್ಪಂದು ಭಾರಿ ಆಸೆ ಉಂಡು. ಮೆಡಿಕಲ್ ಓದೋಣ ನಡ ಸ್ವಪ್ನ. ಮಾಕಾಸುಚ್ ಎಕ್ಕ ಸಪನ ಡಾಕ್ಟರ್ ಜಾವ್ ಕಾಮೂಣ. ಕನಸು ಎಲ್ಲೆಲ್ಲೂ ಇರುತ್ತದೆ. ಮೆಡಿಕಲ್ ಓದುವುದು ನನ್ನ ಕನಸು. ನನ್ನ ಮಗನು ಡಾಕ್ಟರ್ ಆಗ್ಬೋದೇನ್ರಿ? ನನ್ನ ಕನಸು ಡಾಕ್ಟರ್ ಆಗೋದು. ಕನಸು ಎಲ್ಲರ ಹಕ್ಕು. ಆದರೆ ಕನಸು ನನಸಾಗಲು ಬೇಕು ನಂಬಿಕೆ, ಛಲ ಮತ್ತು ಪರಿಶ್ರಮ. ನೀಟ್ ಅಕಾಡೆಮಿ. ಜೈನ್ ಮಿಷನ್ ಆಸ್ಪತ್ರೆ, ಜೈನ್ ಮಿಷನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108. ತುರ್ತು ಸಹಾಯವಾಣಿ 6364464470. ಮಕ್ಕಳ ಹೈಯರ್ ಎಜುಕೇಶನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡೋಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವ್ ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. ಮಾಲೂರು ತಾಲೂಕಿನ ಚಿಕ್ಕ ತಿರುಪತಿಯ ಶ್ರೀ ಪ್ರಸನ್ನ ವೆಂಕಟರಮಣ ಸ್ವಾಮಿ ದೇವಾಲಯದಲ್ಲಿ ಕರ್ನಾಟಕ ಸರ್ಕಾರ ಧಾರ್ಮಿಕ ದತ್ತಿ ಇಲಾಖೆಯಿಂದ ಮಾಂಗಲ್ಯ ಭಾಗ್ಯ ಉಚಿತ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಸರಳ ವಿವಾಹವಾಗುವ ವರ್ಣಿಗೆ 5,000 ರೂಗಳು ಹಾಗೂ ವಧುವಿಗೆ 10,000 ರೂಗಳು ಮತ್ತು ವಧುವಿಗೆ ಚಿನ್ನದ ತಾಳಿ, 2 ಚಿನ್ನದ ಗುಂಡು ಒಟ್ಟು ರು 55,000 ದೇವಾಲಯದ ವತಿಯಿಂದ ಭರಿಸಲಾಗುವುದು. ವಿವಾಹ ನಡೆಯುವ ದಿನಾಂಕ 22/3/2024. ವಿಶೇಷ ಸೂಚನೆ: ಇಲಾಖೆ ವಿಧಿಸಲಾದ ಷರತ್ತುಗಳ ಬಗ್ಗೆ ಒದಗಿಸಬೇಕಾದ ದಾಖಲೆಗಳು ಮತ್ತು ಹೆಚ್ಚಿನ ಮಾಹಿತಿಗಾಗಿ ದೇವಾಲಯದ ಕಚೇರಿಯ ಸಮಯದಲ್ಲಿ ಸಂಪರ್ಕಿಸಬಹುದು. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ವಿಶ್ವ ನಾಗರಿಕ ರಕ್ಷಣಾ ದಿನ ಪ್ರಯುಕ್ತ ಚಿಕ್ಕಬಳ್ಳಾಪುರ ತಾಲೂಕಿನ ನುಗಿತಹಳ್ಳಿ ಸರ್ಕಾರಿ ಪ್ರಾಥಮಿಕ ಶಾಲೆ ಆವರಣದಲ್ಲಿ ಸಮಾನ ಮನಸ್ಕರ ಪ್ರಕೃತಿ ಸಂರಕ್ಷಣಾ ವೇದಿಕೆ ಸದಸ್ಯ ಗುಂಪು ಮರ್ದ ಆನಂದ್ ಗಿಡ ನೆಟ್ಟು ಮಕ್ಕಳಿಗೆ ನಾಗರಿಕ ರಕ್ಷಣೆ ಬಗ್ಗೆ ಮಾಹಿತಿ ನೀಡಿ ನಾಗರಿಕ ರಕ್ಷಣೆಯಲ್ಲಿ ಸೇವೆ ಸಲ್ಲಿಸುವವರನ್ನು ಗೌರವಿಸುವುದರ ಜೊತೆಗೆ ವಿಶ್ವದಲ್ಲಿ ನಾಗರಿಕ ಸನ್ನದ್ಧತೆ ಮತ್ತು ನಾಗರಿಕ ರಕ್ಷಣೆಯ ಅಗತ್ಯತೆ ಬಗ್ಗೆ ಅರಿವು ಮೂಡಿಸಿದ್ರು. ನಿಮ್ಮ ಶಾಲಾ ಆವರಣದಲ್ಲಿ ಗಿಡ ಮರಗಳಿವೆ, ನೀರುಣಿಸುವ ಕೆಲಸ ಮಾಡಿ, ತರಕಾರಿ ಸೊಪ್ಪು ಸೇವಿಸಿ ಎಂದು ಕರೆ ನೀಡಿದ್ರು. ಕಾರ್ಯಕ್ರಮದಲ್ಲಿ ವೇದಿಕೆಯ ಸದಸ್ಯರಾದ ಎಚ್.ಕೆ. ನರಸಿಂಹಮೂರ್ತಿ, ಮುಖ್ಯ ಶಿಕ್ಷಕ ಶ್ರೀನಿವಾಸ್ ಮತ್ತು ಮಕ್ಕಳು ಪಾಲ್ಗೊಂಡು ಯಶಸ್ವಿಗೊಳಿಸಿದ್ರು. ಕೋಲಾರ ತಾಲೂಕಿನ ತೊರದೇವಂಡಹಳ್ಳಿ ಗ್ರಾಮ ಪಂಚಾಯಿತಿಗೆ ನಡೆದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯಲ್ಲಿ ನೂತನ ಅಧ್ಯಕ್ಷರಾಗಿ ಯಡಹಳ್ಳಿ ಎನ್.ಬಿ. ಮಂಜುನಾಥ್ ಮತ್ತು ಉಪಾಧ್ಯಕ್ಷರಾಗಿ ಶಾಂತಮ್ಮ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ನೂತನ ಅಧ್ಯಕ್ಷ ಯಡಹಳ್ಳಿ ಎನ್.ಬಿ. ಮಂಜುನಾಥ್ ಮಾತನಾಡಿ, ಗ್ರಾಮ ಪಂಚಾಯತ್ನ ಎಲ್ಲ ಸದಸ್ಯರು ಒಮ್ಮತದಿಂದ ಅವಿರೋಧ ಆಯ್ಕೆ ಮಾಡಿದ್ದು, ಮುಂಬರುವ ದಿನಗಳಲ್ಲಿ ಗ್ರಾಮ ಪಂಚಾಯತ್ನ ಅಭಿವೃದ್ಧಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಕಾರ್ಯದಲ್ಲಿ ಮುಂದಾಗ್ತೇನೆಂದರು. ಈ ಸಂದರ್ಭದಲ್ಲಿ ಹಿರಿಯ ಗ್ರಾಮ ಪಂಚಾಯಿತಿ ಸದಸ್ಯ ನುಕ್ಕನಹಳ್ಳಿ ಶ್ರೀನಿವಾಸ್, ದೇವಂಡಹಳ್ಳಿ ಗ್ರಾಮ ಸದಸ್ಯರಾದ ಗೋವಿಂದಪ್ಪ, ಯಲ್ಲಪ್ಪ, ಮಂಗಳಮ್ಮ, ಗಿರಿಜಾ, ಅಂಬಿಕಾ ಮತ್ತಿತರರು ಹಾಜರಿದ್ದರು.
ಮಾಲೂರು ತಾಲೂಕಿನ ನೊಸಗೆರೆ ಗ್ರಾಮ ಪಂಚಾಯಿತಿಗೆ ಚುನಾವಣೆ ನಡೆದು ಅಧ್ಯಕ್ಷ ಸ್ಥಾನಕ್ಕೆ ಪಿಚ್ಚಗುಂಟ್ರಹಳ್ಳಿ ಗ್ರಾಮದ ಸದಸ್ಯ ಪಿಎಸ್ ವಿನಯಗೌಡ ಒಬ್ಬರೇ ನಾಮಪತ್ರ ಸಲ್ಲಿಸಿದ್ರಿಂದ ವಿರೋಧವಾಗಿ ಆಯ್ಕೆಯಾಗಿರುವುದಾಗಿ ಚುನಾವಣಾಧಿಕಾರಿ ಬಿಇಒ ಚಂದ್ರಕಲಾ ಘೋಷಿಸಿದರು. ನೂತನ ಅಧ್ಯಕ್ಷ ಪಿಎಸ್ ವಿನಯಗೌಡ ಮಾತನಾಡಿ, ಕಾಂಗ್ರೆಸ್ ಪಕ್ಷದ ಶಾಸಕ ಕೆವೈ ನಂಜೇಗೌಡರ ಆಶೀರ್ವಾದ ಹಾಗೂ ಎಲ್ಲಾ ಸದಸ್ಯರ ಸಹಕಾರದಿಂದ ಅಧ್ಯಕ್ಷನಾಗಿದ್ದೇನೆ. ಮಾಲೂರು ತಾಲೂಕಿನಲ್ಲಿ ಅತಿ ಹೆಚ್ಚು ತೆರಿಗೆ ಸಂಗ್ರಹ ಆಗುವ ಗ್ರಾಮ ಪಂಚಾಯಿತಿ ಇದಾಗಿದ್ದು, ಈ ಪಂಚಾಯಿತಿಗೆ ಬರುವ ವ್ಯಾಪ್ತಿಯ ಹಳ್ಳಿಗಳನ್ನು ಅಭಿವೃದ್ಧಿ ಪಥದತ್ತ ಕೊಂಡೊಯ್ಯುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇನೆಂದರು. ಈ ಸಂದರ್ಭದಲ್ಲಿ ಡಿಸಿಸಿ ಅಧ್ಯಕ್ಷ ಸಿ ಲಕ್ಷ್ಮೀನಾರಾಯಣ್, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ, ದರಖಾಸ್ತು ಸಮಿತಿ ಅಧ್ಯಕ್ಷ ಹನುಮಂತಪ್ಪ, ಸದಸ್ಯ ನವೀನ್, ಎಸ್ಸಿ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಬ್ಯಾಲಹಳ್ಳಿ ರಮೇಶ್, ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಬ್ಯಾಲಹಳ್ಳಿ ಚಂದ್ರಶೇಖರ್ ಗೌಡ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಗಡಿ ತಾಲೂಕು ಬಾಗೇಪಲ್ಲಿಯಲ್ಲಿ ಅದ್ದೂರಿಯಾಗಿ ನಡೆದ 6ನೇ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ. ಎಲ್ಲಿ ನೋಡಿದ್ರೂ ಕನ್ನಡ ಬಾವುಟಗಳ ಕಲರವ. ಕೊನೆಗೂ ಸಿಕ್ತು ಜಿಲ್ಲಾ ತಾಯಿ ಮಕ್ಕಳ ಆಸ್ಪತ್ರೆಗೆ ಮೋಕ್ಷ. ಹೈಟೆಕ್ ತಾಯಿ ಮಕ್ಕಳ ಆಸ್ಪತ್ರೆ ಸೋಮವಾರದಿಂದ ಕಾರ್ಯಾರಂಭ. ಸಾವಿನಲ್ಲೂ ಸಾರ್ಥಕತೆ ಮೆರೆದ ವ್ಯಕ್ತಿ, ಅಪಘಾತದಿಂದ ಚಿಕಿತ್ಸೆ ಫಲಕಾರಿಯಾಗದೆ ಸಾವು. ವ್ಯಕ್ತಿ ಇಚ್ಛೆಯಂತೆ 2 ಕಣ್ಣು ದಾನ ಮಾಡಿದ ಕುಟುಂಬಸ್ಥರು. ಬೇಸಿಗೆ ಆರಂಭಕ್ಕೂ ಮೊದಲೇ ಹೆಚ್ಚುತ್ತಿರುವ ತಾಪಮಾನ, ಬೆಚ್ಚಿ ಬಿದ್ದ ಜನತೆ. ದಣಿವಾರಿಸುವ ಕಲ್ಲಂಗಡಿಗೆ ಮೊರೆ ಹೋದ ಸಾರ್ವಜನಿಕರು. ಒಂದೇ ಗ್ರಾಮದಲ್ಲಿ 2 ದೇವಾಲಯಗಳ ಸರಣಿ ಕಳ್ಳತನ. ಹುಂಡಿಗಳ ಜೊತೆ ಗಂಟೆಗಳನ್ನು ಕದ್ದೊಯ್ದ ಖದೀಮ ಕಳ್ಳರು. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೆ ವೀಕ್ಷಿಸಿ ಈ ನ್ಯೂಸ್ ಟಿವಿ.